ಸರ್, ಇಲ್ಲಿವರೆಗೆ ನಾವು ಲಿಬರಲಿಸಂ ಮತ್ತು ಮಾರ್ಕ್ಸಿಸಂ ಎರಡನ್ನೂ ಮುಗಿಸಿದ್ವಿ. ನಿಮ್ಮ ಪಿ ಯು ಕಾಲೇಜ್ ಸಿಲೆಬಸ್ನಲ್ಲಿ ಎರಡು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಎರಡು ವಿಚಾರ ಸರಣಿಗಳು. ಈಗ ನೆಕ್ಸ್ಟ್ ಅಕಾರ್ಡಿಂಗ್ ಟು ಸಿಲೆಬಸ್ ಅನ್ನೇ ಹೋಗೋದಾದ್ರೆ, ಈಗ ನಾವು ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಅಂದ್ರೆ ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ಇರ್ತಕ್ಕಂಥ ಪ್ರಮುಖ ದೃಷ್ಟಿಕೋನಗಳು ಯಾವ್ಯಾವೋ ಆ ದೃಷ್ಟಿಕೋನಗಳ ಬಗ್ಗೆ ಒಂಚೂರು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ದೃಷ್ಟಿಕೋನಗಳ ಮೇಲೂ ಕೂಡ ಕ್ವಶನ್ ಪೇಪರ್ ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತಿನ ಕ್ಲಾಸ್ ನಲ್ಲಿ ರಾಜಕೀಯ ಸಿದ್ಧಾಂತವನ್ನ ಅಭ್ಯಾಸ ಮಾಡೋ ಸಲುವಾಗಿ ಈ ರಾಜ್ಯಶಾಸ್ತ್ರದ ಉಗಮದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಹಲವಾರು ದೃಷ್ಟಿಕೋನಗಳು ಹುಟ್ಕೊಂಡಿವೆ. ಈ ದೃಷ್ಟಿಕೋನಗಳು ಯಾವುವು ಮತ್ತು ಅದರ ಪ್ರಮುಖ ಪ್ರತಿಪಾದಕರು ಯಾರ್ಯಾರು, ಈ ದೃಷ್ಟಿಕೋನಗಳು ಆಕ್ಚುಯಲ್ ಆಗಿ ಏನನ್ನ ಹೇಳಕ್ ಹೊಟ್ಟಿವೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಲಿಬರಲಿಸಂ ಮತ್ತು ಮಾರ್ಕ್ಸಿಸಂನ ಅಷ್ಟು ಸ್ಲೈಡ್ಗಳು ಇಂಗ್ಲಿಷ್ ನಲ್ಲಿ ಇದ್ವು. ಬಟ್ ಈ ದೃಷ್ಟಿಕೋನಗಳು ಮುಗಿಯುವವರೆಗೂ ಕೂಡ ಎಲ್ಲಾ ಸ್ಲೈಡ್ಗಳು ಕನ್ನಡದಲ್ಲಿ ಇರ್ತವೆ. ಯಾಕಂತಂದ್ರೆ ಈ ನಮ್ಮ ಕಾಲೇಜ್ನಲ್ಲಿ ಡಿಗ್ರಿ ಸಿಲೆಬಸ್ ನಲ್ಲಿ DSC 1 ಅಂತ ಒಂದು ಪೇಪರ್ ಏನೇ ಇದೆ. ಈ ಪೇಪರ್ ನಲ್ಲಿ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ ಹೇಳಿ ಅದರ ಹೆಸರು. DSC 1 ಅಂತ ಹೇಳಿ ಡಿಗ್ರಿಗೆ ಹೊಸದಾಗಿ NEP ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ NEP ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾನು ಒಂದು ಬುಕ್ ಅನ್ನು ಕೂಡ ಹೆಚ್ಚು ಕಡಿಮೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದನ್ನ ಅನಿವಾರ್ಯ ಕಾರಣಗಳಿಂದ ಪ್ರಿಂಟ್ ಹಾಕಕ್ ಆಗ್ಲಿಲ್ಲ. ಬಟ್ ಎಲ್ಲನೂ ಕೂಡ PDF ಫಾರ್ಮ್ಯಾಟ್ ನಲ್ಲಿ ಬುಕ್ ಅನ್ನ ಟಿಲ್ ಪ್ರಿಂಟ್ ಆಗೋವರೆಗೂ ಕೂಡ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಆ ಬುಕ್ ನಿಂದನೇ ಆಯ್ದ ಆ ದೃಷ್ಟಿಕೋನಗಳನ್ನ ಇಲ್ಲಿ ತಗೊಂಡ್ ಬಂದು ಸೀದಾ ಕಾಪಿ ಪೇಸ್ಟ್ ಮಾಡಿದ್ದೇನೆ ಅಷ್ಟೇ. ತುಂಬಾ ಡಿಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ ನಾನು. ಕಾರಣ ಯಾಕಂತಂದ್ರೆ ಎಲ್ಲವೂ ಸ್ಲೈಡ್ಗಳು ಕನ್ನಡದಲ್ಲಿ ಇರೋದ್ರಿಂದ ಹೆಚ್ಚು ವಿವರಣೆ ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಬಲ್ಲ ಭಾಷೆಯಲ್ಲಿನೇ ಕೂಡ ಎಲ್ಲ ಸ್ಲೈಡ್ಗಳು ಇರೋದ್ರಿಂದ ಇಟ್ ಇಸ್ ವೆರಿ ಈಸಿ ಟು ಕಾಂಪ್ರಿಹೆಂಡ್ ಎಲ್ಲರಿಗೂ ಕೂಡ. ಹಾಗಾಗಿ ರಾಜಕೀಯ ಸಿದ್ಧಾಂತವನ್ನ ಬೇರೆ ಬೇರೆ ಸಿದ್ಧಾಂತಕಾರರು ತಮ್ಮ ದೃಷ್ಟಿಕೋನಕ್ಕೆ ಅನುಸಾರವಾಗಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಯಾಕಂತಂದ್ರೆ ದೃಷ್ಟಿಕೋನಗಳು ಒಂದು ಯಾವುದೇ ಒಂದು ಘಟನೆಯನ್ನ, ಒಂದು ವಿಷಯ ವಸ್ತುವನ್ನ ಸರಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಹೆಗಲ್ ಅವರು ಹೇಳಿರುವಂಗೆ ವಿಚಾರಗಳು ಖಂಡಿತವಾಗಿಯೂ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಘಟ್ಟಗಳು ಯಾವುದೇ ವಿಷಯವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ. ಯಾಕಂದ್ರೆ ರಾಜಕೀಯ ಸಿದ್ಧಾಂತವನ್ನ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿರ್ತಾರೆ. ಇಂತಹ ಎಲ್ಲಾ ದೃಷ್ಟಿಕೋನಗಳನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ ರಾಜಕೀಯ ಸಿದ್ಧಾಂತ ಎಂದರೇನು ಅಂತಕ್ಕಂಥದ್ದು ನಮ್ಗೆ ಖಂಡಿತವಾಗಿಯೂ ಕೂಡ ತಿಳಿಯುತ್ತೆ. ಹಾಗಾಗಿ ರಾಜಕೀಯ ಸಿದ್ಧಾಂತದ ದೃಷ್ಟಿಕೋನಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ದೃಷ್ಟಿಕೋನ ಎಂದರೇನು ಅಂತ ಹೇಳಿ ನಾವು ನೋಡೋದಾದ್ರೆ, ದೃಷ್ಟಿಕೋನವನ್ನ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ನಾವು ಅಪ್ರೋಚ್ ಅಂತ ಕರೆದಿದ್ದೀವಿ. ಕ್ವಶನ್ ಪೇಪರ್ಗಳಲ್ಲಿ ಮೇಲೆ ಈ ಶಬ್ದ ರಿಪೀಟ್ ಆಗ್ತಾ ಇರುತ್ತೆ, ಅಪ್ರೋಚಸ್ ಅಂತ ಕರಿತೀವಿ. ಹಾಗಾಗಿ ದೃಷ್ಟಿಕೋನದ ಅರ್ಥವನ್ನ ನಾವು ನೋಡೋದಾದ್ರೆ, ದೃಷ್ಟಿಕೋನ ಅಂತಕ್ಕಂಥದ್ದು ಇಟ್ಸ್ ವೆರಿ ಸಿಂಪಲ್. ದೃಷ್ಟಿಕೋನ ಅಂದ್ರೆ ಬೇರೆ ಏನೂ ಅಲ್ಲ, ಯಾವುದೇ ಒಂದು ವಿಷಯ, ವಸ್ತು ಅಥವಾ ವ್ಯಕ್ತಿಯನ್ನ ನೋಡುವ ಅಥವಾ ವೀಕ್ಷಿಸುವ ಒಂದು ನಿರ್ದಿಷ್ಟ ರೀತಿ ಅಥವಾ ಪದ್ಧತಿಯನ್ನೇ ನಾವು ದೃಷ್ಟಿಕೋನ ಅಂತ ಕರೆದಿದ್ದೀವಿ. ಅಂದ್ರೆ ಯಾವುದೇ ಒಂದು ವಿಷಯ, ವಸ್ತು ಅಥವಾ ವ್ಯಕ್ತಿಯನ್ನ ನೋಡುವ ಅಥವಾ ವೀಕ್ಷಿಸುವ ಒಂದು ನಿರ್ದಿಷ್ಟ ರೀತಿ ಅಥವಾ ಪದ್ಧತಿಯನ್ನ ನಾವು ದೃಷ್ಟಿಕೋನ ಅಂತ ಕರಿತೀವಿ. ಈ ದೃಷ್ಟಿಕೋನ ವ್ಯಕ್ತಿಯಿಂದ ವ್ಯಕ್ತಿಗೆ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ಇರುತ್ತೆ. ನಾನು ಹೊಂದಿರತಕ್ಕಂಥ ದೃಷ್ಟಿಕೋನ ನೀವು ಹೊಂದಬೇಕು ಅಂತಕ್ಕಂಥ ಅನಿವಾರ್ಯತೆಯೂ ಇಲ್ಲ, ಅಥವಾ ನೀವು ಹೊಂದಿರತಕ್ಕಂಥ ದೃಷ್ಟಿಕೋನವನ್ನೇ ನಾನು ಹೊಂದಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಯಾವ ದೃಷ್ಟಿಕೋನವನ್ನು ಹೊಂದಿರ್ತಾನೆ ಅಂತಕ್ಕಂಥದ್ದು ಅವನ ಸುತ್ತಮುತ್ತಲಿನ ಪರಿಸರ, ಅವನು ಬೆಳೆದು ಬಂದಿರತಕ್ಕಂಥ ಪರಿಸರ ಆಗಿರ್ಬೋದು, ಅಥವಾ ಅವನು ಯಾವ ವಿಚಾರಗಳಿಂದ ಪ್ರಭಾವಿತಗೊಂಡಿದ್ದಾನೆ, ಯಾರಿಂದ ಪ್ರಭಾವಿಸಲ್ಪಟ್ಟಿರ್ತಾನೆ ಅಂತಕ್ಕಂಥ ಎಲ್ಲಾ ವಿಷಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಅಂತಕ್ಕಂಥದ್ದು ರೂಪುಗೊಂಡಿರುತ್ತೆ. ಅಂದ್ರೆ ಅವನು ಯಾವ ರೀತಿಯ ಮೌಲ್ಯಗಳನ್ನ ತನ್ನ ಬಾಲ್ಯದಿಂದ ಅನುಸರಿಸ್ಕೊಂಡು ಬಂದಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ, ಮೌಲ್ಯಗಳ ಆಧಾರದ ಮೇಲೆ ದೃಷ್ಟಿಕೋನನೂ ಕೂಡ ರೂಪುಗೊಂಡಿರುತ್ತೆ. ಹಾಗಾಗಿ ಯಾವುದೇ ಒಂದು ವಿಷಯ, ವಸ್ತು ಅಥವಾ ವ್ಯಕ್ತಿಯನ್ನ ನೋಡುವ ಅಥವಾ ವೀಕ್ಷಿಸುವ ಒಂದು ನಿರ್ದಿಷ್ಟ ರೀತಿ ಅಥವಾ ಪದ್ಧತಿಯನ್ನ ನಾವು ದೃಷ್ಟಿಕೋನ ಅಂತ ಕರೆದಿದ್ದೀವಿ. ಹೀಗೆ ಇರ್ತಕ್ಕಂಥ ಒಂದು ರೀತಿ ಮತ್ತು ಪದ್ಧತಿ ಮುಂದೆ ಏನಾಗುತ್ತೆ ಅಂತಂದ್ರೆ, ಈ ಬರೀ ವೀಕ್ಷಣೆ ಮಾಡಿ ಬಿಟ್ರೆ ಅದು ದೃಷ್ಟಿಕೋನ ಅನ್ಸ್ಕೊಳ್ಳೋದಿಲ್ಲ. ವೀಕ್ಷಣೆ ಮಾಡಿದ ನಂತರ ಆ ವಿಷಯ, ವಸ್ತು ಮತ್ತು ವ್ಯಕ್ತಿಯ ಬಗ್ಗೆ ವಿವರಣೆಯನ್ನ ನೀಡತಕ್ಕಂಥ ಕ್ರಮವೇ ದೃಷ್ಟಿಕೋನ ಅಂತ ಕರಿತೀವಿ. ಬರೀ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಕೆಲವರು ಬರೀ ವಿಷಯವನ್ನ ನೋಡಿ ಅಥವಾ ವ್ಯಕ್ತಿಯನ್ನ ನೋಡಿ ಹಂಗೆ ಬಿಟ್ಬಿಡ್ತಕ್ಕಂಥ ಪದ್ಧತಿಯನ್ನ ಕೆಲವು ಜನರು ಇಟ್ಕೊಂಡಿರ್ತಾರೆ. ಇನ್ನು ಕೆಲವು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ದೃಷ್ಟಿಕೋನದಲ್ಲಿ ತಾವು ಅನುಸರಿಸ್ಕೊಂಡಿರ್ತಕ್ಕಂಥ, ತಾವು ಯಾವ ವ್ಯಕ್ತಿಯನ್ನ, ವಸ್ತುವನ್ನ ನೋಡ್ತಾರೋ, ನೋಡಿರ್ತಕ್ಕಂಥ ವ್ಯಕ್ತಿ, ವಸ್ತುವಿನ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ತಾರೆ. ಸೈಂಟಿಫಿಕ್ ಆಗಿ ಸ್ಟಡಿ ಮಾಡೋದು ಅಂತಂದ್ರೆ ಅವನ ಹಿನ್ನೆಲೆ, ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್, ಈ ಮೂರುಗಳ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ.
ಹಾಗಾಗಿ ದೃಷ್ಟಿಕೋನ ಅಂತಂದ್ರೆ ವೆರಿ ಸಿಂಪಲ್. ಯಾವುದೇ ವ್ಯಕ್ತಿ, ವಸ್ತು, ವಿಷಯವನ್ನ ನಮ್ಮ ಮೌಲ್ಯಗಳ ಆಧಾರದ ಮೇಲೆ ಅವುಗಳನ್ನ ನೋಡುವುದು ಮತ್ತು ನಾವು ಇಟ್ಕೊಂಡಿರ್ತಕ್ಕಂಥ ಮೌಲ್ಯಗಳನ್ನೇ ಅಡಿಪಾಯವಾಗಿ ಇಟ್ಕೊಂಡು ಆ ವ್ಯಕ್ತಿ, ವಿಷಯ, ವಸ್ತುವಿನ ಬಗ್ಗೆ ನಾವು ಏನು ವಿವರಣೆಯನ್ನ ನೀಡುತ್ತೀವೋ ಇವುಗಳನ್ನೇ ನಾವು ಅಪ್ರೋಚ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಲಿಬರಲಿಸಂ, ಇದು ಒಂದು ರೀತಿಯ ದೃಷ್ಟಿಕೋನ. ಲಿಬರಾಲಿಸ್ಟ್ಗಳು ವ್ಯಕ್ತಿ ಸ್ವಾತಂತ್ರ್ಯವನ್ನೇ ಪ್ರಮುಖ ಮೌಲ್ಯವನ್ನಾಗಿ ಇಟ್ಕೊಂಡು ರಾಜಕೀಯ ಸಿದ್ಧಾಂತವನ್ನ ಅರ್ಥೈಸ್ತಾ ಹೋಗ್ತಾರೆ. ಮಾರ್ಕ್ಸಿಸಂ, ಇದು ಕೂಡ ಒಂದು ದೃಷ್ಟಿಕೋನ. ಇವರು ಸಮಾಜದಲ್ಲಿ ಸಮಾನತೆಯನ್ನ ಆಧಾರವಾಗಿ ಇಟ್ಕೊಂಡು ಒಂದು ರಾಜಕೀಯ ಸಿದ್ಧಾಂತವನ್ನ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಫೆಮಿನಿಸಂ, ಇದು ಕೂಡ ಒಂದು ದೃಷ್ಟಿಕೋನ. ಫೆಮಿನಿಸ್ಟ್ಗಳು ಲಿಂಗ ಅಸಮಾನತೆಯನ್ನೇ ಆಧಾರವಾಗಿ ಇಟ್ಕೊಂಡು ರಾಜಕೀಯ ಸಿದ್ಧಾಂತದ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ. ಇನ್ನು ಗಾಂಧಿಸಂ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ. ಜೊತೆಗೆ ಕನ್ಸರ್ವೇಟಿಸಂ ಆಗಿರ್ಬೋದು, ಅಥವಾ ಇವತ್ತಿನ ಆಧುನಿಕ ಪ್ರಮುಖ ದೃಷ್ಟಿಕೋನವಾಗಿರ್ತಕ್ಕಂಥ ನಾವು ಎನ್ವಿರಾನ್ಮೆಂಟಲಿಸಂ ಅಂತ ಕರಿತೀವಿ. ಎನ್ವಿರಾನ್ಮೆಂಟಲಿಸ್ಟ್ಗಳು ತಮ್ಮದೇ ಆಗಿರ್ತಕ್ಕಂಥ ಪರಿಸರವನ್ನ ಗಮನದಲ್ಲಿಟ್ಟುಕೊಂಡು ಹೆಂಗೆಲ್ಲ ನಾವು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ರಾಜಕೀಯ ಸಿದ್ಧಾಂತದ ಸಹಾಯದಿಂದ ಅಥವಾ ರಾಜ್ಯದ ಸಹಾಯದಿಂದ ಪರಿಸರವನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಅಂತಕ್ಕಂಥದ್ರ ಬಗ್ಗೆ ಅವರು ಬೆಳಕು ಚೆಲ್ತಾರೆ. ಅಂದ್ರೆ ಬರೀ ವಿಷಯವನ್ನ ನೋಡಿ ಅಲ್ಲಿಗೆ ಬಿಟ್ರೆ ಅದು ದೃಷ್ಟಿಕೋನ ಅನ್ಸಲ್ಲ, ಬಟ್ ವಿಷಯ ವಸ್ತುವನ್ನ ಕಂಪ್ಲೀಟ್ ಆಗಿ ವಿವರಣೆ ಕೊಡ್ತಾ ಹೋದ್ರೆ ಪ್ರೆಸೆಂಟ್, ಫ್ಯೂಚರ್ ಮತ್ತು ಪಾಸ್ಟ್, ಈ ಮೂರು ಒಂದು ದೃಷ್ಟಿಕೋನಗಳಲ್ಲಿ ಅದರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ ಆದ್ರೆ ಅದು ಖಂಡಿತವಾಗಿಯೂ ಕೂಡ ದೃಷ್ಟಿಕೋನ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಒಂದು ದೃಷ್ಟಿಕೋನವು ಏನನ್ನು ಅಭ್ಯಸಿಸಬೇಕು ಮತ್ತು ಹೇಗೆ ಅಭ್ಯಸಿಸಬೇಕು ಎಂಬುದನ್ನ ಒಳಗೊಂಡಿರುತ್ತದೆ. ಇಟ್ಸ್ ಅ ವೆರಿ ಸಿಂಪಲ್. ಮುಂದೆ ದೃಷ್ಟಿಕೋನ ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ವಿಷಯದಲ್ಲಿ ಮೊದಲು ಏನನ್ನ ಅಭ್ಯಸಿಸಬೇಕು, ಇದು ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಯಾವುದೇ ವಿಷಯದ ಒಂದು ಸ್ಕೋಪ್ ಅಥವಾ ಅದರ ಒಂದು ವ್ಯಾಪ್ತಿಯನ್ನ ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಏನನ್ನ ಅಭ್ಯಸಿಸಬೇಕು ಅಂತಕ್ಕಂಥದ್ದನ್ನ ಮೊದಲು ನಾವು ಅದ್ರ ಬಗ್ಗೆ ನಾವು ಒಂದು ನಿರ್ದಿಷ್ಟ ಮಾನದಂಡಗಳನ್ನ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಒಂದು ವಿಷಯವನ್ನ ನಾವು ಹುಟ್ಟು ಹಾಕಿದೀವಿ ಅಂತಂದ್ರೆ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆಗಿರತಕ್ಕಂಥ ಒಂದು ಸ್ವರೂಪ ಇದ್ದೇ ಇರುತ್ತೆ. ಮತ್ತೆ ಸ್ವರೂಪ ಉಂಟಾದ್ಮೇಲೆ ಆ ವಿಷಯಕ್ಕೆ ಒಂದು ವ್ಯಾಪ್ತಿಯನ್ನು ಕೂಡ ನಾವು ನಿಗದಿಪಡಿಸಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ನಾವು ಏನನ್ನು ಅಭ್ಯಾಸ ಮಾಡಬೇಕು ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸೈನ್ಸ್ ಅನ್ನ ತಗೊಂಡ್ಬಿಟ್ರೆ ಕೆಲವುಗಳನ್ನ ನಾವು ಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫಿಸಿಕ್ಸ್ ಅನ್ನ ಫಿಸಿಕಲ್ ಸೈನ್ಸ್ ಅಂತ ಕರೆದಿದ್ದೀವಿ. ಫಿಸಿಕ್ಸ್ ಕೇವಲ ನಿರ್ಜೀವ ವಸ್ತುಗಳ ಬಗ್ಗೆ ಮಾತ್ರ ಅದು ಅಭ್ಯಾಸ ಮಾಡ್ತಾ ಹೋಗುತ್ತೆ. ಬಟ್ ಸೋಶಿಯಾಲಜಿ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥ ಸಬ್ಜೆಕ್ಟ್ಗೆ ಬಂದಾಗ ಇವು ನಿರ್ಜೀವ ವಸ್ತುಗಳಿಗಿಂತ ಹೆಚ್ಚಾಗಿ ಸಮಾಜವನ್ನೇ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡು ಜೀವಂತ ವ್ಯಕ್ತಿಗಳು ಮತ್ತು ಘಟನೆಗಳು ಏನ್ ನಡೀತಾವೋ ಅವುಗಳನ್ನ ತಮ್ಮ ಅಧ್ಯಯನದ ಪ್ರಮುಖ ವಸ್ತುವನ್ನಾಗಿ ಇಟ್ಕೊಂಡಿರ್ತವೆ. ಬರೀ ಏನನ್ನು ಅಭ್ಯಸಿಸಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅವುಗಳ ಜೊತೆಗೆ ವಿಷಯವನ್ನ ಹೆಂಗೆ ಅಭ್ಯಾಸಿಸಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ನಾವು ವಿಷಯವನ್ನ ಹೆಂಗೆ ಅಭ್ಯಾಸಿಸಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ನಾವೇನು ಮೌಲ್ಯಗಳ ಸಹಾಯದಿಂದ ವಿಷಯವನ್ನ ಅಭ್ಯಾಸಿಸಬೇಕು, ಅಥವಾ ಮೌಲ್ಯಗಳನ್ನ ಕಂಪ್ಲೀಟ್ ಆಗಿ ಅಧ್ಯಯನದಿಂದ ಹೊರಗಡೆ ಹಾಕಿ ಬರೀ ಸತ್ಯಾಂಶಗಳ ಆಧಾರದ ಮೇಲೇನೆ ವಿಷಯಗಳನ್ನ ಅಭ್ಯಾಸಿಸಬೇಕು, ಅಥವಾ ಈಗ ನಮ್ಮ ನ್ಯೂ ಬಿಹೇವಿಯರಲಿಸಂ ಹೇಳುತ್ತಲ್ಲ, ಈಗ ಪೋಸ್ಟ್ ಬಿಹೇವಿಯರಲಿಸಂ ಅಂತ ಕರಿತೀವಿ, ವರ್ತನೋತ್ತರವಾದ. ಇದೇನ್ ಮಾಡುತ್ತೆ ಅಂತಂದ್ರೆ ಮೌಲ್ಯಗಳನ್ನು ಮತ್ತು ಸತ್ಯಾಂಶಗಳನ್ನ ಎರಡೂ ಆಧಾರವಾಗಿ ಇಟ್ಕೊಂಡು ಅಧ್ಯಯನ ಮಾಡುತ್ತೆ. ಹಾಗಾಗಿ ದೃಷ್ಟಿಕೋನ ಏನನ್ನು ಅಭ್ಯಸಿಸಬೇಕು ಮತ್ತೆ ಹೇಗೆ ಅಭ್ಯಸಿಸಬೇಕು ಎಂತಕ್ಕಂಥ ಎರಡೂ ವಿಷಯಗಳನ್ನ ಒಂದು ದೃಷ್ಟಿಕೋನ ಒಳಗೊಂಡಿರುತ್ತೆ. ಹಾಗಾಗಿ ಯಾವುದೇ ದೃಷ್ಟಿಕೋನದಲ್ಲಿ ಎರಡು ಪ್ರಮುಖ ಪಿಲ್ಲರ್ಗಳನ್ನ ನಾವು ನೋಡ್ತೀವಿ, ಏನನ್ನು ಅಭ್ಯಸಿಸಬೇಕು ಮತ್ತು ಅದು ಹೇಗೆ ಅಭ್ಯಸಿಸಬೇಕು. ಫಾರ್ ಎಕ್ಸಾಂಪಲ್, ನಾವು ಪೊಲಿಟಿಕಲ್ ಥಿಯರಿಯನ್ನ ತೆಗೆದುಕೊಂಡ್ರೆ ಪೊಲಿಟಿಕಲ್ ಥಿಯರಿ ಯಾವೆಲ್ಲ ವಿಷಯಗಳನ್ನ ಇದರ ಅಡಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖ ವಿಷಯ. ಪೊಲಿಟಿಕಲ್ ಥಾಟ್ ಅಡಿಯಲ್ಲಿ ಯಾವೆಲ್ಲ ವಿಷಯಗಳನ್ನ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖ ವಿಚಾರ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಡಿಯಲ್ಲಿ ಏನ್ ಅಭ್ಯಾಸಿಸಬೇಕು, ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ನಲ್ಲಿ ಏನ್ ಅಭ್ಯಾಸಿಸಬೇಕು. ಬರೀ ಏನನ್ನ ಅಭ್ಯಾಸಿಸುವುದು ಅನ್ನೋದಕ್ಕಿಂತ ಅದನ್ನ ನಾವು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದು ಯಾವುದೇ ವಿಷಯವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು ನಿಟ್ಟಿನಲ್ಲಿ ಒಂದು ಪ್ರಮುಖ ಘಟ್ಟವಾಗಿರುತ್ತೆ. ಹಾಗಾಗಿ ಕೆಲವರು, ಈಗ ನಾವು ಪ್ಲೇಟೋ ಮತ್ತು ಪ್ಲೇಟೋನನ್ನ ನೋಡಿದ್ರೆ, ಪ್ಲೇಟೋ ಒಬ್ಬ ತತ್ವಜ್ಞಾನಿ, ಅವನು ತತ್ವಜ್ಞಾನಿಯಂತೆಯೇ ವಿಷಯಗಳನ್ನ ಅಭ್ಯಾಸ ಮಾಡ್ತಾ ಹೋದ. ಬಟ್ ಅರಿಸ್ಟೋಟಲ್ ಒಬ್ಬ ವಿಜ್ಞಾನಿ. ಕಾರಣ, ಅರಿಸ್ಟೋಟಲ್ ಒಬ್ಬ ಡಾಕ್ಟರ್ನ ಮಗ ಅನ್ನೋ ಕಾರಣಕ್ಕಾಗಿ, ಒಬ್ಬ ಫಿಸಿಸಿಸ್ಟ್ನ ಮಗ ಅನ್ನೋ ಕಾರಣಕ್ಕಾಗಿ ಬಾಲ್ಯದಿಂದಲೇ ಅರಿಸ್ಟೋಟಲ್ ವಿಜ್ಞಾನವನ್ನ ಮೈಗೂಡಿಸ್ಕೊಂಡಿರ್ತಾರೆ. ಹಾಗಾಗಿ ಪ್ಲೇಟೋನಂತೆ ಅವರು ತತ್ವಜ್ಞಾನದ ಆಧಾರದ ಮೇಲೆ ಒಬ್ಬ ಕನಸುಗಾರನಂತೆ ವಿಷಯಗಳನ್ನ ಅಭ್ಯಾಸ ಮಾಡಲಾರದೆ ಒಬ್ಬ ಪೂರ್ಣ ಪ್ರಮಾಣದ ಪ್ರಾಕ್ಟಿಕಲ್ ಮನೋಸ್ಥಿತಿಯನ್ನು ಹೊಂದಿ ಅವರು ವಿಷಯಗಳನ್ನ ಅಭ್ಯಾಸ ಮಾಡ್ತಾ ಹೋದ್ರು. ಹಾಗಾಗಿ ಇಲ್ಲಿ ಒಂದು ದೃಷ್ಟಿಕೋನ ಏನನ್ನು ಅಭ್ಯಸಿಸಬೇಕು ಮತ್ತು ಅದನ್ನ ಹೇಗೆ ಅಭ್ಯಸಿಸಬೇಕು ಎಂಬ ಒಂದು ವಿಷಯಗಳ ಮೇಲೆ ಇದು ಫೋಕಸ್ ಮಾಡುತ್ತೆ. ಇನ್ನು ವರ್ನನ್ ಡೈಕ್ ಅಂತಕ್ಕಂಥವ್ರು ತಮ್ಮ ಪೊಲಿಟಿಕಲ್ ಸೈನ್ಸ್ ಫಿಲಾಸಫಿಕಲ್ ಅನಲೈಸಿಸ್ ಅಂತಕ್ಕಂಥದ್ದಲ್ಲಿ
ದೃಷ್ಟಿಕೋನವು ಅಧ್ಯಯನಕ್ಕೆ ಒಂದು ಸಮಸ್ಯೆಯನ್ನ ಅಥವಾ ವಿಷಯವನ್ನ ಆಯ್ದುಕೊಳ್ಳುವ ಮಾನದಂಡವಾಗಿದೆ. ದೃಷ್ಟಿಕೋನ ಅಂತಂದ್ರೆ ಬೇರೆ ಏನೂ ಅಲ್ಲ. ಅವರ ಅಭಿಪ್ರಾಯದಲ್ಲಿ ನಾವು ಏನು ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿದೀವೋ ಅಥವಾ ಯಾವ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕು ಅನ್ಕೊಂಡಿದೀವೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಪ್ರಾಬ್ಲಮ್ ಅನ್ನ ಮೊದಲು ಆಯ್ದುಕೊಳ್ಳುವುದು. ನಾವು ರಿಸರ್ಚ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹಿಂಗೆ ಮಾಡ್ತೀವಿ. ರಿಸರ್ಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಯಾವುದೇ ರಿಸರ್ಚ್ ನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಮುಂದುವರೆದು ಹೀಗೆ ಆಯ್ದುಕೊಂಡ ಸಮಸ್ಯೆಯ ಪರಿಹಾರಕ್ಕೆ ಅಥವಾ ವಿಶ್ಲೇಷಣೆಗೆ ಮಾಹಿತಿ ಅಥವಾ ದತ್ತಾಂಶಗಳನ್ನು ಆಯ್ದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಮುಂದೆ ಆ ಸಮಸ್ಯೆಗಳನ್ನ ನಾವು ಏನು ಆಯ್ಕೆ ಮಾಡಿಕೊಳ್ತೀವೋ ಒಂದು ರಿಸರ್ಚ್ ಪ್ರಾಬ್ಲಮ್ ಅನ್ನ ನಾವು ಮುಂದೆ ಅನಲೈಸಿಸ್ ಮಾಡೋ ಸಲುವಾಗಿ ನಾವು ಡೇಟಾ ಕಲೆಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಆಮೇಲೆ ಡೇಟಾ ಅನಲೈಸಿಸ್ ಮಾಡ್ತೀವಿ, ಡೇಟಾ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಒಬ್ಬ ಸಿದ್ಧಾಂತಕಾರನು ಕೂಡ ಹಿಂಗೆ ಮಾಡ್ತಾನೆ. ಒಂದು ರಾಜಕೀಯ ಪ್ರಮುಖ ಸಮಸ್ಯೆಯನ್ನ ಒಬ್ಬ ಸಿದ್ಧಾಂತಕಾರ ಆಯ್ದುಕೊಳ್ತಾನೆ. ಫಾರ್ ಎಕ್ಸಾಂಪಲ್, ನ್ಯಾಯ ಅಂತಕ್ಕಂಥದ್ದು ಒಂದು ಸಮಸ್ಯೆ ಅಂತ ನಾವು ಭಾವಿಸಿದ್ರೆ ನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಡೇಟಾಗಳನ್ನ ಒಬ್ಬ ರಾಜಕೀಯ ಸಿದ್ಧಾಂತಕಾರ ಕಲೆಕ್ಟ್ ಮಾಡ್ತಾನೆ, ಡಿಫ್ರೆಂಟ್ ಸಮಾಜಗಳನ್ನ ವೀಕ್ಷಿಸ್ತಾನೆ, ಡಿಫ್ರೆಂಟ್ ಪದ್ಧತಿಗಳನ್ನ ನೋಡ್ತಾನೆ, ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ದತ್ತಾಂಶಗಳನ್ನು ವರ್ಗೀಕರಣ ಮಾಡ್ತಾನೆ, ಅವುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅನಲೈಸಿಸ್ ಮಾಡ್ತಾನೆ. ಅಂತಿಮವಾಗಿ ನ್ಯಾಯದ ಕುರಿತು ತನ್ನದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನ ಒಬ್ಬ ಸಿದ್ಧಾಂತಕಾರ ರಚನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಜಾನ್ ರಾಲ್ಸ್ ಅವರ ನ್ಯಾಯದ ಸಿದ್ಧಾಂತವನ್ನ ನೋಡೋದಾದ್ರೆ, ರಾಲ್ಸ್ ಅವರು ಈ ಕ್ಯಾಪಿಟಲಿಸ್ಟಿಕ್ ಕಂಟ್ರಿಗಳಂತ ನಾವೇನ್ ಕರಿತೀವೋ ಅಥವಾ ಈ ವೆಸ್ಟರ್ನ್ ಸೊಸೈಟಿಗಳಂತ ಏನ್ ಕರಿತೀವೋ, ಈ ವೆಸ್ಟರ್ನ್ ಸೊಸೈಟಿಗಳಲ್ಲಿ ನ್ಯಾಯವನ್ನ ಹೆಂಗೆ ಸ್ಥಾಪನೆ ಮಾಡೋದು, ಯಾರಿಗೂ ಕೂಡ ಅನ್ಯಾಯ ಆಗದೆ ಇರುವಂಗೆ ಅಂತಕ್ಕಂಥ ಸಂಬಂಧಪಟ್ಟಂಗೆ ತಮ್ಮ ಸಿದ್ಧಾಂತವನ್ನ ಜಾನ್ ರಾಲ್ಸ್ ಅವರು ಕೊಟ್ಟರು. ಈ ಜಾನ್ ರಾಲ್ಸ್ ಅವರು ಒಟ್ಟು ಈ ನ್ಯಾಯದ ಸಿದ್ಧಾಂತವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಂದೆ ಇದ್ದಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನಂತಂದ್ರೆ ನ್ಯಾಯವನ್ನ ಸಮಾಜದಲ್ಲಿ ಹೆಂಗೆ ಸ್ಥಾಪನೆ ಮಾಡುವುದು ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು. ಅವರ ಸಿದ್ಧಾಂತದಲ್ಲಿ ಅದಕ್ಕೆ ಅವರು ಸೂಕ್ತ ಪರಿಹಾರವನ್ನು ಕೂಡ ಕಂಡುಕೊಂಡ್ರು. ಅದು ರಾಲ್ಸ್ ಅವರ ಸಿದ್ಧಾಂತ ಬಂದಾಗ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಒಟ್ಟಾರೆಯಾಗಿ ಈ ದೃಷ್ಟಿಕೋನವು ಯಾವತ್ತಿಗೂ ಒಂದು ವಿಧಾನದ ಜೊತೆಗೆ ತಳುಕು ಹಾಕಿಕೊಂಡಿರುತ್ತದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಡಬೇಕು. ಒಂದು ದೃಷ್ಟಿಕೋನ ಅಂತಂದ್ರೆ ಎವ್ರಿ ಅಪ್ರೋಚ್ ಈಸ್ ವೆಡ್ಡೆಡ್ ಟು ಅ ಮೆಥಡ್ ಅಂತ ಹೇಳ್ತೀವಿ. ಯಾವತ್ತು ಕೂಡ ಒಂದು ದೃಷ್ಟಿಕೋನ ಇದೆ ಅಂದ್ರೆ ಆ ದೃಷ್ಟಿಕೋನ ಖಂಡಿತವಾಗಿಯೂ ಕೂಡ ಒಂದು ಮೆಥಡಿನ ಜೊತೆಗೆ ಆ ದೃಷ್ಟಿಕೋನ ಯಾವತ್ತು ಕೂಡ ಸಂಬಂಧವನ್ನ ಹೊಂದಿರುತ್ತೆ. ಇದನ್ನ ನಾವು ಮೆಥಡ್ ಅಂತ ಕರ್ಕೊಂಡಿದೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ತಾತ್ವಿಕ ದೃಷ್ಟಿಕೋನವನ್ನ ನೋಡುವುದಾದ್ರೆ ತಾತ್ವಿಕ ದೃಷ್ಟಿಕೋನ ಅಂತಕ್ಕಂಥದ್ದು ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಈಗ ನಾವು ಬಿಹೇವಿಯರಿಸಂ ಅನ್ನು ತೆಗೆದುಕೊಂಡ್ರೆ ಬಿಹೇವಿಯರಿಸಂ ಸೈಂಟಿಫಿಕ್ ಮೆಥಡ್ಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಆಮೇಲೆ ವರ್ತನೋತ್ತರವಾದ ಅಥವಾ ನಾವು ಪೋಸ್ಟ್ ಬಿಹೇವಿಯರಿಸಂ ಅಂತ ಏನ್ ಕರಿತೀವಿ, ಈ ಪೋಸ್ಟ್ ಬಿಹೇವಿಯರಿಸಂ ಅಂತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಒಂದು ಕಡೆ ವಿಜ್ಞಾನದ ವಿಧಾನಗಳು, ಇನ್ನೊಂದು ಕಡೆ ತತ್ವಜ್ಞಾನದ ವಿಧಾನಗಳು, ಎರಡೂಗಳ ಸಹಾಯದಿಂದ ರಾಜ್ಯಶಾಸ್ತ್ರವನ್ನ ಅಭ್ಯಾಸ ಮಾಡೋದಕ್ಕೆ ಇದು ಪ್ರಯತ್ನ ಮಾಡುತ್ತೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ ಒಂದು ದೃಷ್ಟಿಕೋನವು ಯಾವತ್ತಿಗೂ ಕೂಡ ಒಂದು ವಿಧಾನದ ಜೊತೆಗೆ ತಳುಕು ಹಾಕಿಕೊಂಡಿರುತ್ತದೆ. ಅಂದ್ರೆ ದೃಷ್ಟಿಕೋನ ಯಾವುದೇ ವಿಷಯವನ್ನ ಒಂದು ನಿರ್ದಿಷ್ಟ ವಿಧಾನದ ಮೂಲಕನೇ ಅಭ್ಯಾಸ ಮಾಡುತ್ತೆ. ಯಾಕಂತಂದ್ರೆ ನಾವು ಯಾವುದೇ ವಿಷಯವನ್ನ ತಿಳಿದುಕೊಳ್ಬೇಕಂತಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟ ವಿಧಾನದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಒಂದು ದೃಷ್ಟಿಕೋನವು ಯಾವತ್ತಿಗೂ ಕೂಡ ಒಂದು ವಿಧಾನದ ಸಹಾಯದಿಂದಲೇ ಒಂದು ವಿಷಯವನ್ನ ಅಭ್ಯಾಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಬಿಗಿನಿಂಗ್ ಸ್ಲೈಡ್ ಇಸ್ ವೆರಿ ಈಸಿ. ಇದರಲ್ಲಿ ಜಸ್ಟ್ ಏನಿದೆ ಅಂತಂದ್ರೆ ದೃಷ್ಟಿಕೋನ ಯಾವುದನ್ನ ನಾವು ದೃಷ್ಟಿಕೋನ ಅಂತ ಕರಿಬೇಕು, ದೃಷ್ಟಿಕೋನ ಅಂತಂದ್ರೆ ಏನು ಅನ್ನೋದು ಮೊದಲು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಆ ಕಾರಣಕ್ಕಾಗಿನೇ ಈ ಸ್ಲೈಡ್ ಅನ್ನ ನಾನು ಇಲ್ಲಿ ಫಸ್ಟ್ ಹಾಕಿದ್ದೀನಿ. ಹಾಗಾಗಿ ದೃಷ್ಟಿಕೋನ ಅಂತಂದ್ರೆ ವೆರಿ ಸಿಂಪಲ್ ಟರ್ಮ್ಸ್ ಗಳಲ್ಲಿ ನಾವು ನೋಡೋದಾದ್ರೆ ದೃಷ್ಟಿಕೋನ ಅಂತಂದ್ರೆ ಮೊದಲನೇದಾಗಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲು ಒಂದು ಪ್ರಾಬ್ಲಮ್ ಅನ್ನ ನಾವು ಚೂಸ್ ಮಾಡ್ಕೊಳ್ಳೋದು. ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ಹೆಜ್ಜೆಯಲ್ಲಿ ಡೇಟಾ ಕಲೆಕ್ಷನ್ ಮಾಡ್ತಾ ಹೋಗೋದು. ಈ ಡೇಟಾ ಕಲೆಕ್ಷನ್ ಮಾಡಿದ ಮೇಲೆ ಡೇಟಾ ಕ್ಲಾಸಿಫಿಕೇಶನ್ ಮಾಡೋದು, ಕ್ಲಾಸಿಫಿಕೇಶನ್ ಮಾಡಿದ ಮೇಲೆ ಡೇಟಾ ಅನಾಲೈಸಿಸ್ ಮಾಡೋದು, ಮತ್ತು ಅಂತಿಮವಾಗಿ ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನ ಕೊಡುವುದು. ಇದನ್ನೇ ನಾವು ಒಟ್ಟಾರೆಯಾಗಿ ದೃಷ್ಟಿಕೋನ ಅಂತ ಕರೆದಿದ್ದೀವಿ. ಹಾಗಾಗಿ ಯಾವುದೇ ರಾಜಕೀಯ ಸಿದ್ಧಾಂತಕಾರರ ವಿಚಾರಗಳನ್ನ ನೋಡಿದ್ರು ಕೂಡ ಈ ಎಲ್ಲಾ ಹಂತಗಳನ್ನ ನಾವು ಖಂಡಿತವಾಗಿ ಅವುಗಳಲ್ಲಿ ನೋಡ್ತೀವಿ. ಹಾಗಾಗಿ ಬಿಗಿನಿಂಗ್ ಸ್ಲೈಡ್ ಇಸ್ ಆಲ್ ಅಬೌಟ್ ದೃಷ್ಟಿಕೋನ ಎಂದರೇನು ಅನ್ನುವುದಕ್ಕೆ ಸಂಬಂಧಪಟ್ಟಂಗೆ ಈ ಬಿಗಿನಿಂಗ್ ಸ್ಲೈಡ್ ಇದೆ. ಇಟ್ಸ್ ವೆರಿ ಈಸಿ. ಇದರಲ್ಲಿ ಬಹುಶಃ ಯಾವುದೇ ಡೌಟ್ ಉಂಟಾಗ್ತಕ್ಕಂಥ ಚಾನ್ಸಸ್ 0 ಅಂತ ಹೇಳಿ ನನ್ನ ಅಭಿಪ್ರಾಯ. ಇನ್ನು ಮುಂದಿನದಾಗಿ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ಸ್ಲೈಡಿಗೆ ಹೋಗೋದಾದ್ರೆ ದೃಷ್ಟಿಕೋನವನ್ನ ನಾವು ಪ್ರಮುಖವಾಗಿ 2 ಪ್ರಮುಖ ವಿಧಗಳಲ್ಲಿ ದೃಷ್ಟಿಕೋನಗಳನ್ನ ನಾವು ಡಿವಿಷನ್ ಮಾಡಿದೀವಿ. ಈ 2 ವಿಧದ ಪ್ರಮುಖ ದೃಷ್ಟಿಕೋನಗಳು, ಮೊದಲನೇದ್ದು ಸಾಂಪ್ರದಾಯಿಕ ದೃಷ್ಟಿಕೋನಗಳು, ಈ ಎರಡನೇದ್ದು ಆಧುನಿಕ ದೃಷ್ಟಿಕೋನಗಳು. ಇನ್ನೊಂದು ಅರ್ಥದಲ್ಲಿ ಇವುಗಳನ್ನ ನಾವು
ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ರೂಢಿಗತ ಅಥವಾ ಇಂಗ್ಲಿಷ್ ನಲ್ಲಿ ನಾರ್ಮೇಟಿವ್ ಅಂತ ಕರಿತೀವಿ. ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ಟ್ರೆಡಿಷನಲ್ ದೃಷ್ಟಿಕೋನಗಳಂತ ಕರಿತೀವಿ. ಆಮೇಲೆ ಇಲ್ಲಿ ಆಧುನಿಕ ದೃಷ್ಟಿಕೋನಗಳನ್ನ ಮಾಡರ್ನ್ ದೃಷ್ಟಿಕೋನಗಳು ಅಥವಾ ಇವುಗಳನ್ನ ನಾವು ಸೈಂಟಿಫಿಕ್ ಅಪ್ರೋಚಸ್ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಜಸ್ಟ್ ತಾವು ಈ ಎರಡು ರೀತಿಯ ಕ್ಲಾಸಿಫಿಕೇಶನ್ ಗಳನ್ನ ಈ ಸೆಕೆಂಡ್ ಸ್ಲೈಡ್ ಅಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ಒಂದು ಸಾಂಪ್ರದಾಯಿಕ, ಆಧುನಿಕ. ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ನಾರ್ಮೇಟಿವ್ ಅಥವಾ ರೂಢಿಗತ ಅಂತಾನೂ ಕೂಡ ಕರಿತೀವಿ. ನಾರ್ಮೇಟಿವ್ ಅಂತಂದ್ರೆ ಹಿಂದಿನಿಂದ ಪರಂಪರಾಗತವಾಗಿ ಯಾವೆಲ್ಲ ಪದ್ಧತಿಗಳು, ರೂಢಿಗಳು ಆಚರಣೆಗೊಳ್ತಾ ಬಂದಿವೆಯೋ ಅವುಗಳನ್ನೇ ಆಧಾರವಾಗಿ ಇಟ್ಕೊಂಡು ಈ ದೃಷ್ಟಿಕೋನಗಳು ಹುಟ್ಕೊಂಡಿರ್ತವೆ. ಮತ್ತು ಈ ದೃಷ್ಟಿಕೋನಗಳು ಸತ್ಯಾಂಶಗಳಿಗಿಂತ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತವೆ, ಸಾಂಪ್ರದಾಯಿಕ ದೃಷ್ಟಿಕೋನಗಳು. ಆಧುನಿಕ ದೃಷ್ಟಿಕೋನಗಳು ಒಂಥರ ರೆವಲ್ಯೂಷನ್ ಇದ್ದಂಗೆ ಈ ಪೊಲಿಟಿಕಲ್ ಥಿಯರಿನಲ್ಲಿ. ಯಾಕಂತಂದ್ರೆ ಇಲ್ಲಿಯವರೆಗೆ ಯಾವೆಲ್ಲ ಅಡಿಪಾಯಗಳನ್ನ ಇಟ್ಕೊಂಡು, ಯಾವೆಲ್ಲ ಮೌಲ್ಯಗಳನ್ನ ಇಟ್ಕೊಂಡು ಸಿದ್ಧಾಂತಗಳು ಹುಟ್ಟಿದ್ವೋ ಎಲ್ಲವುಗಳನ್ನು ತೆಗೆದುಹಾಕಿ ರಾಜ್ಯಶಾಸ್ತ್ರಕ್ಕೆ ಪೊಲಿಟಿಕಲ್ ಅಂತಕ್ಕಂಥ ಒಂದು ಹೆಸರಿನ ಮುಂದೆ ಸೈನ್ಸ್ ಅಂತಕ್ಕಂಥದ್ದನ್ನ ಸೇರಿಸುವಲ್ಲಿ ನಿಜವಾಗಲೂ ಈ ಆಧುನಿಕ ದೃಷ್ಟಿಕೋನಗಳು ಅಥವಾ ವೈಜ್ಞಾನಿಕ ದೃಷ್ಟಿಕೋನಗಳ ಪಾತ್ರ ಅತ್ಯಂತ ದೊಡ್ಡದು. ಯಾಕಂತಂದ್ರೆ ಈ ಪೊಲಿಟಿಕಲ್ ಅಂತಕ್ಕಂಥದ್ದಕ್ಕೆ ಸೈನ್ಸ್ ಅಂತಕ್ಕಂಥ ಟಚ್ ಅನ್ನ ಕೊಟ್ಟಿದ್ದೇ ಈ ಆಧುನಿಕ ದೃಷ್ಟಿಕೋನಗಳು. ಹಾಗಾಗಿ ನಾವು ದೃಷ್ಟಿಕೋನಗಳನ್ನ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿದೀವಿ. ಒಂದು ಸಾಂಪ್ರದಾಯಿಕ, ಇನ್ನೊಂದು ಆಧುನಿಕ. ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನೇ ರೂಢಿಗತ ದೃಷ್ಟಿಕೋನಗಳಂತಾನೂ ಕೂಡ ಕರೆದ್ವಿ. ಆಮೇಲೆ ಆಧುನಿಕ ದೃಷ್ಟಿಕೋನಗಳನ್ನ ಆಸ್ ಯೂಶುವಲ್ ವೈಜ್ಞಾನಿಕ ದೃಷ್ಟಿಕೋನಗಳು ಅಂತಾನೂ ಕೂಡ ಇವುಗಳನ್ನ ನಾವು ಕರೆದ್ವಿ. ಇನ್ನು ನೆಕ್ಸ್ಟ್ ಮುಂದಿನ ಸ್ಲೈಡ್ ಅನ್ನ ನಾವು ನೋಡೋದಾದ್ರೆ, ಇಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ನಾವು ಮೊದಲು ಗಣನೆಗೆ ತೆಗೆದುಕೊಳ್ಳೋಣ, ಅಥವಾ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಾದ್ರೆ, ಸಾಂಪ್ರದಾಯಿಕ ದೃಷ್ಟಿಕೋನಗಳು, ರಾಜ್ಯಶಾಸ್ತ್ರದ ಅಧ್ಯಯನದ ಸಾಂಪ್ರದಾಯಿಕ ದೃಷ್ಟಿಕೋನಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡೋದಾದ್ರೆ, ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ದ್ವಿತೀಯ ಜಾಗತಿಕ ಯುದ್ಧದ ಅಂತ್ಯದವರೆಗೂ ಜನಪ್ರಿಯವಾಗಿದ್ದ ದೃಷ್ಟಿಕೋನಗಳನ್ನೇ ನಾವು ಸಾಂಪ್ರದಾಯಿಕ ದೃಷ್ಟಿಕೋನಗಳಂತ ಹೇಳಿ ಕರೆದಿದ್ದೀವಿ. ಅಂತಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ರಾಜ್ಯಶಾಸ್ತ್ರದ ಉಗಮದಿಂದ ಹಿಡಿದು ರಾಜ್ಯಶಾಸ್ತ್ರದ ಒಂದು ಹೆಚ್ಚು ಕಡಿಮೆ ವೆರಿ ರೀಸೆಂಟ್ ಪೀರಿಯಡ್ ವರೆಗೆ, ಫಾರ್ ಎಕ್ಸಾಂಪಲ್ 1945ರಲ್ಲಿ ದ್ವಿತೀಯ ಜಾಗತಿಕ ಯುದ್ಧ ಏನ್ ಮುಗಿತು, ಈ ದ್ವಿತೀಯ ಜಾಗತಿಕ ಯುದ್ಧ ಮುಗಿದ ಮೇಲೆ ಕೆಲವು ಜನ ಚಿಂತಕರು ರಾಜ್ಯಶಾಸ್ತ್ರದ ಬಗ್ಗೆ ಅಥವಾ ರಾಜಕೀಯ ಸಿದ್ಧಾಂತದ ಉಪಯುಕ್ತತೆ ಬಗ್ಗೆ ಸೀರಿಯಸ್ ಕ್ವಶನ್ಸ್ ಗಳನ್ನ ಎತ್ತೋದಕ್ಕೆ ಆರಂಭ ಮಾಡಿದ್ರು. ಸೀರಿಯಸ್ ಕ್ವಶನ್ಗಳು ಏನು ಎತ್ತೋದಕ್ಕೆ ಆರಂಭ ಮಾಡಿದ್ರು ಅಂತಂದ್ರೆ, ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮ್ಗೆ ಯಾಕೆ ಎರಡು ಜಾಗತಿಕ ಯುದ್ಧಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ, ನಾವು ಪಡೆದುಕೊಂಡ ನಾಲೆಜ್ ನಮಗೆ ದಿನನಿತ್ಯದ ಜೀವನದಲ್ಲಿ ನಮ್ಮ ಮುಂದೆ ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡುವುದಕ್ಕೆ ನಮ್ಗೆ ಸಹಾಯ ಆಗ್ಬೇಕು. ಬಟ್ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಾವು ಎರಡು ಯುದ್ಧಗಳನ್ನ ತಡೆಯೋದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ಲಿಲ್ಲ. ತೀವ್ರತರವಾಗಿರ್ತಕ್ಕಂಥ ಮಾನವರಿಗೆ ಸಮಸ್ಯೆಗಳು ಏನು ಉಂಟಾದವೋ ಈ ಸಮಸ್ಯೆಗಳನ್ನು ಕೂಡ ಮುಕ್ತಿ ಹೊಂದುವುದಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಸಮಸ್ಯೆ ಏನಾಯ್ತಂತಂದ್ರೆ, ಈ ದೃಷ್ಟಿಕೋನಗಳ ಸಹಾಯದಿಂದ ಇಲ್ಲಿ ಹೊಸ ಚಿಂತನೆಗಳು ಇವಾಗ ಆರಂಭವಾದವು. ಈ ಹೊಸ ಚಿಂತನೆಗಳು ಏನ್ ಮಾಡ್ಕೊಟ್ಟು ಅಂತಂದ್ರೆ, ಹಾಗಾದ್ರೆ ನಾವೇನ್ ಮಾಡ್ಬೇಕಂತಂದ್ರೆ, ಈ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ನಿಜವಾಗೂ ನಮ್ಗೆ ಉಪಯೋಗ ಆಗ್ಬೇಕಂತಂದ್ರೆ ಇದಕ್ಕೆ ಸೈಂಟಿಫಿಕ್ ಟಚ್ ಅನ್ನ ಕೊಡ್ತಾ ಬರಬೇಕು. ಈ ರಾಜಕೀಯ ಸಂಸ್ಥೆಗಳನ್ನ ನಾವು ಅಭ್ಯಾಸ ಮಾಡುವ ಬದಲಾಗಿ ಈ ರಾಜಕೀಯ ಶಕ್ತಿಗಳ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಥವಾ ರಾಜಕೀಯ ಸಂಸ್ಥೆಗಳ ಸೆಂಟ್ರಲ್ ಪಿಲ್ಲರ್ ಆಗಿರ್ತಕ್ಕಂಥ ಮಾನವನನ್ನ ಇನ್ನು ಪ್ರಮುಖ ಆಧಾರವಾಗಿ ಇಟ್ಕೊಂಡು ನಾವು ಸ್ಟಡಿ ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿನೂ ಕೂಡ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥ ಒಂದು ನಾಲೆಜ್ ಸಿಸ್ಟಮ್ ಅನ್ನ ನಾವು ಹುಟ್ಟು ಹಾಕಬಲ್ವಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಕೆಲವು ಜನ ಚಿಂತಕರು, ಫಾರ್ ಎಕ್ಸಾಂಪಲ್ ಡೇವಿಡ್ ಈಸ್ಟನ್ ಅಂತವರು ಈ ವಾದವನ್ನ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ದ್ವಿತೀಯ ಜಾಗತಿಕ ಯುದ್ಧದ ನಂತರ ಈ ಎರಡೂ ಯುದ್ಧಗಳಿಂದ ಏನು ಹಾನಿಗಳು ಉಂಟಾದವು, ಈ ಹಾನಿಗಳಿಗೆ ಆಸ್ ಅ ರಿಯಾಕ್ಷನ್ ಆಗಿ ಈಗ ಹೊಸ ದೃಷ್ಟಿಕೋನಗಳು ಹುಟ್ಕೊಂಡವು. ಹಾಗಾಗಿ ದ್ವಿತೀಯ ಜಾಗತಿಕ ಯುದ್ಧದ ಪೂರ್ವದ ಸಂದರ್ಭದಲ್ಲಿ ಡಾಮಿನೆಂಟ್ ಇರತಕ್ಕಂತ ಒಂದು ಅಭಿಪ್ರಾಯಗಳನ್ನ ನಾವು ಸಾಂಪ್ರದಾಯಿಕ ದೃಷ್ಟಿಕೋನಗಳಂತ ಕರಿತೀವಿ. ದ್ವಿತೀಯ ಜಾಗತಿಕ ಯುದ್ಧದ ತರುವಾಯ ಏನ್ ಹುಟ್ಕೊಂಡವೋ ದೃಷ್ಟಿಕೋನಗಳು ಹೆಚ್ಚು ಕಡಿಮೆ ಇವೆಲ್ಲವುಗಳನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನಗಳಂತ ಕರಿತೀವಿ. ಹಾಗಾಗಿ ಸಾಂಪ್ರದಾಯಿಕ ದೃಷ್ಟಿಕೋನಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡುವುದರೊಂದಿಗೆ ರಾಜ್ಯಶಾಸ್ತ್ರವನ್ನ ಆದರ್ಶವಾದದ ಹಿನ್ನೆಲೆಯಲ್ಲಿ ಅಭ್ಯಸಿಸುವ ಮತ್ತು ವಿಶ್ಲೇಷಿಸುವ ಕಾರ್ಯವನ್ನ ಮಾಡುತ್ತವೆ. ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನಗಳಂತಂದ್ರೆ ಯಾರಂತಂದ್ರೆ, ಯಾವ ದೃಷ್ಟಿಕೋನಗಳು ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತವೋ ಮತ್ತು ಆದರ್ಶವಾದ ನಾನೇ ನೋಡಿದ್ದೀನಿ ಅವುಗಳಿಗೆ ನಾವು ಸಾಂಪ್ರದಾಯಿಕ ದೃಷ್ಟಿಕೋನ. 2 ಸಲ ಬರ್ದಿದ್ಲು
ಸಾಂಪ್ರದಾಯಿಕ ದೃಷ್ಟಿಕೋನಗಳ ಇಡೀ ಬಾಡಿಯ ತುಂಬಾ ಮೌಲ್ಯಗಳ ತುಂಬಿದೆ. ರಮೇಶ್ ಸರ್, ತುಂಬಿರ್ತವೆಯೋ ಅಲ್ಲಿ ಸ್ವಲ್ಪ ಸಮಸ್ಯೆ ಏನಾಗ್ತದೆ. ರಮೇಶ್ ಸರ್, ಒಂದ್ ಸ್ವಲ್ಪ ನಿಮ್ಮ ಮೈಕ್ ಮ್ಯೂಟ್ ಮಾಡಿ ಸರ್. ರಮೇಶ್ ಸರ್, ಮೈಕ್ ಮ್ಯೂಟ್ ಮಾಡ್ರಿ. ಎಲ್ಲರೂ ಆತ್ಮೀಯ ಸ್ನೇಹಿತರಲ್ಲಿ ನಿಮ್ಮಲ್ಲಿ ಒಂದು ಕೋರಿಕೆ ಏನಂದ್ರೆ, ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ ಪೂರ್ವದಲ್ಲಿ ಎಲ್ಲರೂ ಮೈಕ್ ಟೆಸ್ಟ್ ಮಾಡ್ಕೊಳ್ರಿ ಸರ್. ಕ್ಲಾಸ್ ಸರ್ ಮಾಡ್ತಾ ಇನ್ನು ಉಳ್ಕಿದಾರೆ ಎಲ್ಲರೂ ಡಿಸ್ಟರ್ಬ್ ಆಗುತ್ತೆ, ಪಾಪ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಸಾರಿಗೆ. ದಯಮಾಡಿ ನನ್ನ ರಿಕ್ವೆಸ್ಟ್ ಇದು. ಮತ್ತೆ ಸರ್ ಸಾರಿ ಸರ್, ಕ್ಲಾಸ್ ನಲ್ಲಿ ಮಧ್ಯಕ್ಕೆ ಇಲ್ಲ ಸರ್ ಮಾತಾಡ್ತೀವಿ. ಸರ್, ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನೋಡ್ತಾ ಇದ್ವಿ, ಸಾಂಪ್ರದಾಯಿಕ ದೃಷ್ಟಿಕೋನಗಳ ಅತ್ಯಂತ ಮಹತ್ವದ ಅವುಗಳ ಒಂದು ವಿಷಯ ಏನಂತಂದ್ರೆ ಅವು ಮೌಲ್ಯಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನ ನೀಡುತ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ಕೂಡ ಐಡಿಯಾಲಿಸಂ ಮತ್ತು ರಿಯಾಲಿಸಂ ಅಂತಕ್ಕಂಥ ಎರಡು ದೃಷ್ಟಿಕೋನಗಳನ್ನ ನೋಡಿದೀವಿ. ಐಡಿಯಾಲಿಸಂ ಅಂತಕ್ಕಂಥದ್ದು ಮನುಷ್ಯ ತುಂಬಾ ಒಳ್ಳೆಯನಾಗಿರ್ತಕ್ಕಂಥ ಒಂದು ವ್ಯಕ್ತಿ, ಆ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿವೆ, ಹಾಗಾಗಿ ಜಗತ್ತಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಐಡಿಯಾಲಿಸಂ ಅಂತಕ್ಕಂಥದ್ದು ಅಥವಾ ಆದರ್ಶವಾದದ ದೃಷ್ಟಿಕೋನ ಇಲ್ಲಿ ವಾದ ಮಾಡ್ತಾ ಹೋಗುತ್ತೆ. ಬಟ್ ರಿಯಾಲಿಸಂ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನ. ಅದು ಮನುಷ್ಯ ಮೂಲತಃ ಯಾವತ್ತೂ ಕೂಡ ಕಲಹವನ್ನೇ ಬಯಸ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಅವನು ಯಾವತ್ತೂ ಕೂಡ ಪವರ್ ಹಂಗ್ರಿ ಇರ್ತಾನೆ. ಶಕ್ತಿಯೇ ಮನುಷ್ಯನ ಜೀವನದ ಒಂದು ಪರಮ ಗುರಿಯಾಗಿರ್ತದೆ. ಅದನ್ನ ಪಡ್ಕೊಳ್ಳೋ ಸಲುವಾಗಿ ಅವನು ಏನ್ ಬೇಕಾದ ಮಾಡೋದಕ್ಕೂ ಕೂಡ ರೆಡಿ ಇರ್ತಾನೆ ಅಂತ ಹೇಳಿ ರಿಯಾಲಿಸಂ ಸೈಂಟಿಫಿಕ್ ಬೇಸಿಸ್ ಮೇಲೆ ವಾದ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಎರಡು ದೃಷ್ಟಿಕೋನಗಳನ್ನ ನೋಡ್ತೀವಿ. ವಿಶೇಷವಾಗಿ ಈ ಸಾಂಪ್ರದಾಯಿಕ ದೃಷ್ಟಿಕೋನಗಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ ಇವು ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡ್ತವೆ. ಮಾನವೀಯ ಮೌಲ್ಯಗಳನ್ನ ತಮ್ಮ ಆಧಾರವನ್ನಾಗಿ ಇಟ್ಕೊಂಡಿವೆ. ಯಾರು ಮತ್ತು ಮೌಲ್ಯಗಳನ್ನ ಆಧಾರವಾಗಿ ಇಟ್ಕೊಂಡಿರ್ತಾರೋ ಅವರು ಯಾವತ್ತೂ ಕೂಡ ಒಂದು ಆದರ್ಶವಾದದ ಸಮಾಜದ ನಿರ್ಮಾಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಪ್ಲೇಟೋರವರ ಒಂದು ಆದರ್ಶ ರಾಜ್ಯವನ್ನ ನೋಡ್ತೀವಿ, ಅರಿಸ್ಟೋಟಲ್ ಅವರ ಆದರ್ಶ ರಾಜ್ಯವನ್ನು ಕೂಡ ನೋಡ್ತೀವಿ. ಹಾಗಾಗಿ ಇವರೆಲ್ಲರೂ ಕೂಡ ಮೌಲ್ಯಗಳಿಂದ ರೂಪುಗೊಂಡಿರ್ತಕ್ಕಂಥ ಒಂದು ಆದರ್ಶ ಒಂದು ಸಮಾಜವನ್ನಾಗ್ಲಿ ಅಥವಾ ರಾಜ್ಯವನ್ನಾಗ್ಲಿ ನಿರ್ಮಾಣ ಮಾಡುವುದರ ಕಡೆಗೆ ಹೆಚ್ಚಿನ ಮಹತ್ವವನ್ನ ಅವರು ಕೊಟ್ಟರು. ಹಾಗಾಗಿ ಯಾವತ್ತೂ ಕೂಡ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಅವುಗಳನ್ನ ಅದಕ್ಕೆ ನಾವು ನಾರ್ಮೇಟಿವ್ ಅಂತ ಕರೆದಿದ್ದೀವಿ. ನಾರ್ಮೇಟಿವ್ ಅಂತಂದ್ರೆ ರೂಢಿಗತ, ಅಂದ್ರೆ ಪರಂಪರಾಗತವಾಗಿ ಯಾವೆಲ್ಲ ಮೌಲ್ಯಗಳು ಸಮಾಜವನ್ನ ಆಳ್ತಾ ಬಂದಿವೆಯೋ, ಸಮಾಜದಲ್ಲಿ ಇವೆಯೋ, ಅದೇ ಮೌಲ್ಯಗಳ ಆಧಾರದ ಮೇಲೆ ಇವರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಇವು ಮೌಲ್ಯಗಳ ಆಧಾರದ ಮೇಲೆ ಆದರ್ಶವಾದ ಸಮಾಜವನ್ನ ಏನು ರೂಪಿಸಕೊಟ್ಟಿದೀವೋ, ಕೆಲವೊಂದ್ ಸರ್ತಿ ಇದು ಟೀಕೆಗೂ ಕೂಡ ಗುರಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ನಾವು ಪ್ಲೇಟೋರವರ ಆದರ್ಶ ರಾಜ್ಯವನ್ನು ಕೂಡ ನಾವು ಟೀಕೆಗೆ ಗುರಿ ಮಾಡಿದೀವಿ. ಯಾಕಂದ್ರೆ ಪ್ಲೇಟೋರವರ ವಿಚಾರಗಳು ಯುಟೋಪಿಯನ್ ಅಂತ ಕರೆದಿದ್ದೀವಿ. ಯುಟೋಪಿಯನ್ ಅಂತಂದ್ರೆ ಅವು ಅಕ್ಷರಶಃ ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಟೀಕೆಗಳಿಗೂ ಕೂಡ ವಿಚಾರಗಳು ಹೆಚ್ಚು ಕಡಿಮೆ ಗುರಿಯಾಗಿದ್ದಾವೆ. ಅದನ್ನ ನಂತರ ನಾವು ಡಿಸ್ಕಸ್ ಮಾಡೋಣ. ಬಟ್ ಏನೇ ಇದ್ರೂ ಕೂಡ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಸತ್ಯಾಂಶಗಳಿಗಿಂತ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತವೆ ಮತ್ತು ರಾಜ್ಯಶಾಸ್ತ್ರವನ್ನ ಆದರ್ಶವಾದದ ಹಿನ್ನೆಲೆಯಲ್ಲಿ ಅಭ್ಯಸಿಸುವ ಅಥವಾ ವಿಶ್ಲೇಷಿಸುವ ಕಾರ್ಯವನ್ನ ಇವು ಮಾಡ್ತವೆ. ಇನ್ನು ಸಾಂಪ್ರದಾಯಿಕ ದೃಷ್ಟಿಕೋನಗಳ ಪ್ರಮುಖ ಅಧ್ಯಯನ ಸರಕುಗಳಂತಂದ್ರೆ 1 ತತ್ವಜ್ಞಾನ, 2 ಇತಿಹಾಸ, 3 ಕಾನೂನು ಮತ್ತು ಸಂಘ ಸಂಸ್ಥೆಗಳು. ಅಂತಂದ್ರೆ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಯಾವೆಲ್ಲ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತವೆ ಅಥವಾ ಯಾವೆಲ್ಲ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ತಾವ ಅಂತಂದ್ರೆ, ಮೊದಲನೇದಾಗಿ ಸಾಂಪ್ರದಾಯಿಕ ದೃಷ್ಟಿಕೋನಗಳು ತತ್ವಜ್ಞಾನದ ಬಗ್ಗೆ ಅವುಗಳಿಗೆ ಅತಿಯಾದ ಪ್ರೀತಿ ಇದೆ. ಹಾಗಾಗಿ ತತ್ವಜ್ಞಾನದ ಮೇಲೆ ಅವು ಹೆಚ್ಚಿನ ಬೆಳಕನ್ನ ಚೆಲ್ತವೆ. 2ನೇದ್ದು ಇತಿಹಾಸವನ್ನು ಕೂಡ ಅವು ಅವಲೋಕನ ಮಾಡ್ತವೆ. 3ನೇದ್ದು ಕಾನೂನುಗಳ ಬಗ್ಗೆನೂ ಕೂಡ ಅವುಗಳಿಗೆ ಅತಿಯಾದ ಪ್ರೀತಿ ಇದೆ. 4ನೇದ್ದು ಸಂಘ ಸಂಸ್ಥೆಗಳಂತ ನಾವೇನ್ ಕರಿತೀವೋ, ಮನುಷ್ಯನು ತನ್ನ ಕಲ್ಯಾಣಕ್ಕಾಗಿ ಅಥವಾ ತನ್ನ ಗುರಿ ಉದ್ದೇಶಗಳ ಈಡೇರಿಕೆಗಾಗಿ ಶತಮಾನಗಳಿಂದ ಯಾವೆಲ್ಲ ಸಂಘ ಸಂಸ್ಥೆಗಳನ್ನ ಮನುಷ್ಯ ರಚನೆ ಮಾಡ್ಕೊಂಡಿದಾನೋ ಆ ಎಲ್ಲಾ ಸಂಘ ಸಂಸ್ಥೆಗಳ ಬಗ್ಗೆ ಅಭ್ಯಾಸ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರಂತಂದ್ರೆ ಈ ದೃಷ್ಟಿಕೋನಗಳು ಮಾಡ್ತವೆ. ಹಾಗಾಗಿ ಸಾಂಪ್ರದಾಯಿಕ ದೃಷ್ಟಿಕೋನಗಳ ಪ್ರಮುಖ ಅಧ್ಯಯನ ಸರಕುಗಳು ಅಂದ್ರೆ ದ ಮೇನ್ ಸ್ಟಫ್ ಯಾರಂತಂದ್ರೆ 1 ತತ್ವಜ್ಞಾನ, 2 ಇತಿಹಾಸ, 3 ಕಾನೂನು ಮತ್ತು ಸಂಘ ಸಂಸ್ಥೆಗಳು ಈ ಸಾಂಪ್ರದಾಯಿಕ ದೃಷ್ಟಿಕೋನಗಳ ಪ್ರಮುಖ ಅಧ್ಯಯನ ಸಾಮಗ್ರಿಗಳು ಅಥವಾ ಸರಕುಗಳಾಗಿರ್ತವೆ. ಇನ್ನು ಮುಂದಿನ ಸ್ಲೈಡ್ಗಳಲ್ಲಿ ಖಂಡಿತವಾಗಿ ಇವುಗಳ ಆಧಾರದ ಮೇಲೆನೆ ನೆಕ್ಸ್ಟ್ ಸ್ಲೈಡ್ಗಳು ಡೆವಲಪ್ ಆಗಿವೆ. ಹಾಗಾಗಿ
ತಾವು ಇಷ್ಟು ಈ ಸ್ಲೈಡ್ ನಲ್ಲಿ ನೆನಪಿಟ್ಕೋಬೇಕಾದದ್ದು ಮೇನ್ ಪಾಯಿಂಟ್ ಅಂತಂದ್ರೆ, ಒಂದು ದ್ವಿತೀಯ ಜಾಗತಿಕ ಯುದ್ಧದ ನಂತರ ಸೈಂಟಿಫಿಕ್ ದೃಷ್ಟಿಕೋನಗಳು ಡೆವಲಪ್ ಆದವು. ಕಾರಣ ಏನು ಅನ್ನೋದು ತಮಗೆ ಗೊತ್ತೇ ಇದೆ. ಏನಂತಂದ್ರೆ ರಾಜ್ಯಶಾಸ್ತ್ರದ ಈ ಯುದ್ಧಗಳನ್ನು ತಡೆಯುವಲ್ಲಿ ವಿಫಲವಾಯಿತು ಮತ್ತು ಈ ರಾಜ್ಯಶಾಸ್ತ್ರದಿಂದ ಪಡೆದುಕೊಂಡ ನಾಲೆಡ್ಜ್ ಮನುಷ್ಯನಿಗೆ ಉಪಯೋಗ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೆಲವು ಜನರು ಸೀರಿಯಸ್ ಥಿಂಕಿಂಗ್ ಅನ್ನ ಸ್ಟಾರ್ಟ್ ಮಾಡಿದರ ಪರಿಣಾಮವಾಗಿನೇ ಸೈಂಟಿಫಿಕ್ ದೃಷ್ಟಿಕೋನಗಳು ಇವಾಗ ಹುಟ್ಕೊಂಡವು. ಆಮೇಲೆ ದ್ವಿತೀಯ ಜಾಗತಿಕ ಯುದ್ಧದ ಮುಂಚೆ ಡಾಮಿನೆಂಟ್ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನಗಳನ್ನ ನಾವು, ಫಾರ್ ಎಕ್ಸಾಂಪಲ್ ವುಡ್ರೋ ವಿಲ್ಸನ್ ಅವರು ಐಡಿಯಾಲಿಸ್ಟ್ ನ ಪ್ರಮುಖ ಪ್ರತಿಪಾದಕರು. ಅವರು ಯಾಕಂದ್ರೆ ಐಡಿಯಾಲಿಸಂ ಖಂಡಿತವಾಗಿಯೂ ಕೂಡ ಯುದ್ಧಗಳನ್ನ ತಡೆಗಟ್ಟುವಲ್ಲಿ ವಿಫಲವಾಯಿತು. ಆ ಕಾರಣದಿಂದ ಇಲ್ಲಿ ಅದಕ್ಕೆ ಪ್ರತಿಯಾಗಿ ರಿಯಾಲಿಸ್ಟಿಕ್ ವ್ಯೂ ಅಂತಕ್ಕಂಥದ್ದು ಹುಟ್ಕೊಳ್ತು. ಆಮೇಲೆ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತವೆ ಮತ್ತು ಮೌಲ್ಯಗಳ ಆಧಾರದ ಮೇಲೆಯೇ ಒಂದು ಆದರ್ಶವಾದದ ಸಮಾಜವನ್ನ ಅಥವಾ ಒಂದು ವ್ಯವಸ್ಥೆಯನ್ನ ರೂಪಿಸುವ ಆಶಾಕಾಂಕ್ಷೆ ಅಥವಾ ಒಂದು ಮಹತ್ವ ಉದ್ದೇಶವನ್ನ ಇವರು ಹೊಂದಿರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಷ್ಟು ವಿಶೇಷವಾಗಿ ಬಿಗಿನಿಂಗ್ ಸ್ಲೈಡ್ ಗಳಲ್ಲಿ ತಾವು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಮುಂದಿನದಾಗಿ ನಾವು ನೋಡೋದಾದ್ರೆ ಪ್ರಮುಖ ಸಾಂಪ್ರದಾಯಿಕ ದೃಷ್ಟಿಕೋನಗಳು, ಇಲ್ಲಿ 4 ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ನೋಡ್ತೀವಿ. ಮೊದಲನೇದ್ದು ತಾತ್ವಿಕ ದೃಷ್ಟಿಕೋನ, ಇದನ್ನ ನಾವು ಫಿಲಾಸಾಫಿಕಲ್ ಅಪ್ರೋಚ್ ಅಂತ ಕರೆದಿದ್ದೀವಿ. ಎರಡನೇದ್ದು ಐತಿಹಾಸಿಕ ದೃಷ್ಟಿಕೋನ, ಇಟ್ಸ್ ಹಿಸ್ಟಾರಿಕಲ್ ಅಪ್ರೋಚ್. ಮೂರನೇದ್ದು ಕಾನೂನಾತ್ಮಕ ದೃಷ್ಟಿಕೋನ, ಇದನ್ನ ನಾವು ಲೀಗಲ್ ಅಪ್ರೋಚ್ ಅಂತ ಕರೆದಿದ್ದೀವಿ. ನಾಲ್ಕನೇದ್ದು ಇನ್ಸ್ಟಿಟ್ಯೂಷನಲ್ ಅಥವಾ ಸಾಂಸ್ಥಿಕ ದೃಷ್ಟಿಕೋನ ಅಂತ ಹೇಳಿ ಒಟ್ಟು 4 ವಿಧದ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ನಾವು ರಾಜಕೀಯ ಸಿದ್ಧಾಂತದ ಅಧ್ಯಯನದಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಇವುಗಳ ಆಚೆಗೆ ಬರ್ತಾ ಇರ್ತಕ್ಕಂಥ ಎಲ್ಲಾ ದೃಷ್ಟಿಕೋನಗಳನ್ನ ನಾವು ಹೆಚ್ಚು ಕಡಿಮೆ ಅವುಗಳನ್ನ ಆಧುನಿಕ ದೃಷ್ಟಿಕೋನಗಳಂತಾನೆ ಕರಿತೀವಿ. ಹಾಗಾಗಿ ಸಾಂಪ್ರದಾಯಿಕ ದೃಷ್ಟಿಕೋನಗಳಲ್ಲಿ ಮೊದಲನೇದ್ದು ತಾತ್ವಿಕ, ಎರಡನೇದ್ದು ಐತಿಹಾಸಿಕ, ಮೂರನೇದ್ದು ಕಾನೂನಾತ್ಮಕ ದೃಷ್ಟಿಕೋನ, ಆಮೇಲೆ ನಾಲ್ಕನೇದ್ದು ಸಾಂಸ್ಥಿಕ ಅಥವಾ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಹೇಳಿ ಒಟ್ಟು 4 ವಿಧದ ದೃಷ್ಟಿಕೋನಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಅವುಗಳಲ್ಲಿ ಮೊದಲನೇದಾಗಿ ತಾತ್ವಿಕ ದೃಷ್ಟಿಕೋನವನ್ನ ನೋಡುವುದಾದ್ರೆ, ಇಟ್ಸ್ ಅ ವೆರಿ ಸಿಂಪಲ್ ಸರ್. ಸರ್ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೆ ಅನ್ಸುತ್ತಾ? ಸರ್ ಪರವಾಗಿಲ್ಲ ಸರ್ ಸ್ಲೈಡ್ ಸ್ವಲ್ಪ ಕನ್ನಡದಲ್ಲಿ ಇರೋದ್ರಿಂದ ನಾನು ಅದು ನಿಮಗೂ ಕೂಡ ಓದಕ್ಕೆ ತುಂಬಾ ಈಸಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿನೇ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಸರ್ ತಾತ್ವಿಕ ದೃಷ್ಟಿಕೋನವನ್ನ ನಾವು ನೋಡುವುದಾದ್ರೆ, ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಇರುವ ಅತ್ಯಂತ ಪ್ರಾಚೀನ ದೃಷ್ಟಿಕೋನವೆಂದರೆ ಅದು ತಾತ್ವಿಕ ದೃಷ್ಟಿಕೋನವೇ ಆಗಿದೆ. ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಅಥವಾ ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ಇರುವ ದೃಷ್ಟಿಕೋನಗಳಲ್ಲಿ ಯಾವೆಲ್ಲ ದೃಷ್ಟಿಕೋನಗಳು ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡ್ತಾವೋ ಆ ಎಲ್ಲಾ ದೃಷ್ಟಿಕೋನಗಳಲ್ಲಿ ದ ಓಲ್ಡೆಸ್ಟ್ ದೃಷ್ಟಿಕೋನ ಅಂತ ಹೇಳಿ ಅಥವಾ ಅಪ್ರೋಚ್ ಅಂತ ಯಾರಾದ್ರೂ ಇದ್ರೆ ಅದು ತಾತ್ವಿಕ ದೃಷ್ಟಿಕೋನವೇ. ಯಾಕಂತಂದ್ರೆ ಸಾಕ್ರಟೀಸ್ನಷ್ಟು ಮಹಾನ್ ತತ್ವಜ್ಞಾನಿ ಆ ಪ್ರಾಚೀನ ಗ್ರೀಕ್ ನಾಗರಿಕತೆಗಳಲ್ಲಿ ಅವರ ಸಮಕಾಲೀನಲ್ಲಿ ಯಾರೂ ಇರಲಿಲ್ಲ. ಅವರ ಶಿಷ್ಯ ಪ್ಲೇಟೋನು ಕೂಡ ಒಬ್ಬ ಮಹಾ ಚಿಂತಕ ಮತ್ತು ತತ್ವಜ್ಞಾನಿ ಕೂಡ ಹೌದು. ಮುಂದೆ ಬಂದಿರತಕ್ಕಂಥ ಅರಿಸ್ಟೋಟಲ್ ತತ್ವಜ್ಞಾನಿ ಅನ್ನುವುದಕ್ಕಿಂತ ಒಬ್ಬ ವಿಜ್ಞಾನಿ. ಅದೇನೇ ಆದ್ರೂ ಕೂಡ ಪ್ರಾಚೀನ ಒಂದು ದೃಷ್ಟಿಕೋನ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗಿ ತಾತ್ವಿಕ ದೃಷ್ಟಿಕೋನ ನಾವು ಪ್ರಾಚೀನ ಗ್ರೀಕ್ ನಾಗರಿಕತೆಗಳಿಂದ ನಾವು ಆರಂಭ ಮಾಡ್ತೀವಿ. ಹಾಗಾಗಿ ಈ ಗ್ರೀಕ್ ನಾಗರಿಕತೆಗಳಲ್ಲಿ ತತ್ವಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿತ್ತು. ಯಾಕಂತಂದ್ರೆ ಗ್ರೀಕ್ ನಾಗರಿಕತೆಗಳ ಅಥವಾ ಗ್ರೀಕರ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತಂತಂದ್ರೆ ಒಂದು ಆದರ್ಶವಾದ ಸಮಾಜ ಮತ್ತು ಒಂದು ಆದರ್ಶವಾದದ ರಾಜ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದೇ ಗ್ರೀಕರ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಹಾಗಾಗಿ ಗ್ರೀಕರು ರಾಜ್ಯವನ್ನ ಅಥವಾ ನಗರ ರಾಜ್ಯಗಳನ್ನ ವ್ಯಕ್ತಿಯ ಕಲ್ಯಾಣಕ್ಕನ್ನ ಸಾಧಿಸುವಗೋಸ್ಕರ ಹುಟ್ಟಿರ್ತಕ್ಕಂಥ ಒಂದು ಅಂಗ ಅಥವಾ ನಿಕಾಯ ಅಂತಲೇ ಭಾವಿಸಿದ್ರು. ಅದಕ್ಕೆ ಗ್ರೀಕರು ರಾಜ್ಯವನ್ನ ಕಿಯೋನಿಯಾ ಅಂತ ಕರೀತಾರೆ. ಕಿಯೋನಿಯಾ ಅಂತಂದ್ರೆ ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನ ತರುವ ಉದ್ದೇಶದಿಂದ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿ ಅರ್ಥ. ಹಾಗಾಗಿ ಗ್ರೀಕರು ತತ್ವಜ್ಞಾನಕ್ಕೆ ಪ್ರಮುಖ ಸ್ಥಾನವನ್ನ ಅವರು ನೀಡಿದ್ರು. ಹಾಗಾಗಿ ಇಲ್ಲಿ ನಾವು ಏನ್ ಗಮನಿಸ್ಬೇಕಂತಂದ್ರೆ, ತಾತ್ವಿಕ ದೃಷ್ಟಿಕೋನ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಇರುವ ಅತ್ಯಂತ ಪ್ರಾಚೀನ ದೃಷ್ಟಿಕೋನ. ಬಿಕಾಸ್ ಇಟ್ಸ್ ರೂಟ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ದಿ ಏನ್ಷಿಯಂಟ್ ಗ್ರೀಕ್ ಸಿವಿಲೈಸೇಷನ್. ಭಾರತದಲ್ಲಿ ಕೂಡ ನಾವು ನೋಡುವುದಾದ್ರೆ ಪ್ರಾಚೀನ ಬುದ್ಧಿಸ್ಟ್ ಪೊಲಿಟಿಕಲ್ ಥಾಟ್ ಆಗ್ಲಿ ಅಥವಾ ನಾವು ಪ್ರಾಚೀನ ಹಿಂದೂ ಥಾಟ್ ಆಗ್ಲಿ, ಫಾರ್ ಎಕ್ಸಾಂಪಲ್ ಮನು ಅವರ ವಿಚಾರಗಳನ್ನ ನೋಡುವುದಾದ್ರೆ ಅಲ್ಲಿನೂ ಕೂಡ ನಾವು ಏನ್ ನೋಡ್ತೀವಿ ಅಂತಂದ್ರೆ ಹೆಚ್ಚು ಕಡಿಮೆ ಅತ್ಯುತ್ತಮ ರಾಜ್ಯ ಅಥವಾ ಸಮಾಜವನ್ನ ಹೆಂಗೆ ನಿರ್ಮಾಣ ಮಾಡುವುದು ಅಂತಕ್ಕಂಥ ವಿಚಾರಗಳನ್ನ ನಾವು ಬುದ್ಧಿಸ್ಟ್ ಥಾಟ್ ನಲ್ಲಿ ಕೂಡ ನೋಡ್ತೀವಿ. ಜೊತೆಗೆ ಮನು ಅವರ ವಿಚಾರಗಳಲ್ಲಿ ಕೂಡ ನೋಡ್ತೀವಿ. ಮುಂದೆ ಬರ್ತಕ್ಕಂಥ ಕೌಟಿಲ್ಯ ಹೆಚ್ಚು ಕಡಿಮೆ ಅವರು ತಾತ್ವಿಕ ದೃಷ್ಟಿಕೋನಕ್ಕಿಂತ ಹೆಚ್ಚಾಗಿ ರಿಯಾಲಿಸ್ಟ್ ದೃಷ್ಟಿಕೋನಕ್ಕೆ ಹೆಚ್ಚಿನ ಮಹತ್ವವನ್ನು ಅರಿಸ್ಟಾಟಲ್ ಅಂತೆ ಕೌಟಿಲ್ಯ ಕೂಡ ಕೊಡ್ತಾರೆ. ಆದ್ರೂ ಕೂಡ ಪ್ರಾಚೀನ ಭಾರತೀಯ ದೃಷ್ಟಿಕೋನ ಮತ್ತು ಗ್ರೀಕ್ ದೃಷ್ಟಿಕೋನ ಎರಡೂಗಳಲ್ಲಿ ಕೂಡ ನಾವು ತಾತ್ವಿಕ ದೃಷ್ಟಿಕೋನದ ಪ್ರತಿಫಲನವನ್ನು ಸ್ಪಷ್ಟವಾಗಿ ಕಾಣ್ತೀವಿ. ಹಂಗಾಗಿ
ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಇರುವ ಅತ್ಯಂತ ಪ್ರಾಚೀನ ದೃಷ್ಟಿಕೋನ. ಅದೇ ಕಾರಣಕ್ಕಾಗಿ ನಾವು ತಾತ್ವಿಕ ದೃಷ್ಟಿಕೋನ ಅಂತ ಹೇಳಿ ಕರೆದಿದ್ದೀವಿ. ಬಿಕಾಸ್ ಏನ್ಷಿಯಂಟ್ ಗ್ರೀಕ್ ಆಗಿರ್ಬೋದು ಅಥವಾ ಇಂಡಿಯನ್ ತೆಗೆದುಕೊಂಡ್ರು ಕೂಡ ಎರಡೂ ಕಡೆ ಇದರ ಡಾಮಿನೆನ್ಸ್ ಅನ್ನ ನಾವು ನೋಡ್ತೀವಿ. ಆಮೇಲೆ ಈ ದೃಷ್ಟಿಕೋನವನ್ನ ಊಹಾತ್ಮಕ, ಸ್ಪೆಕ್ಯುಲೇಟಿವ್, ನೈತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನ ಎಂತಲೂ ಕೂಡ ಕರೆಯಲಾಗುತ್ತದೆ. ಕಾರಣ, ಈ ದೃಷ್ಟಿಕೋನ 3 ಪ್ರಮುಖ ಕೆಲಸಗಳನ್ನ ಇದು ಮಾಡುತ್ತೆ. ಮೊದಲನೇದಾಗಿ, ಯಾವುದೇ ಒಂದು ವಿಷಯ ವಸ್ತುವಿನ ಬಗ್ಗೆ ಅದು ಊಹೆಗಳನ್ನ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಈ ದೃಷ್ಟಿಕೋನಕ್ಕಿದೆ. ಊಹೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಹಿಸ್ಟರಿಯ ಸಹಾಯವನ್ನ ತೆಗೆದುಕೊಳ್ಳುತ್ತೆ. ಹಿಸ್ಟರಿಯಲ್ಲಿ ಯಾವ್ಯಾವ ಘಟನೆಗಳು ಯಾವ್ಯಾವ ಸಂದರ್ಭದಲ್ಲಿ ಘಟಿಸಿದ್ವು, ಈ ಘಟನೆಯ ಸಹಾಯದಿಂದ ಅನುಭವವನ್ನ ಪಡೆದುಕೊಂಡು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಘಟನೆಗಳು ಘಟಿಸಬಹುದು ಅಂತಕ್ಕಂಥದ್ರ ಬಗ್ಗೆ ಮುಂದಾಲೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಶಕ್ತಿ ಈ ದೃಷ್ಟಿಕೋನಕ್ಕಿದೆ. ಆಮೇಲೆ ಹೀಗೆ ಮುಂದಾಲೋಚನೆಯನ್ನ ಮಾಡಿ ಅದು ವಿಷಯಗಳನ್ನ ಅರಿತುಕೊಂಡು ನೈತಿಕತೆಯ ಆಧಾರದ ಮೇಲೆ ಒಂದು ಅತ್ಯುತ್ತಮವಾದ ವ್ಯವಸ್ಥೆಯನ್ನ ಹೆಂಗೆ ರೂಪಿಸುವುದು ಅಂತಕ್ಕಂಥದ್ರ ಬಗ್ಗೆ ತನ್ನ ಗಮನವನ್ನ ಹರಿಸುತ್ತೆ. ಅದಕ್ಕಾಗಿ ನೀವು ಪ್ಲೇಟೋರವರ ಇಡೀ ಸಿದ್ಧಾಂತವನ್ನ ನೋಡಿದ್ರೆ ಅವರು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವುದಕ್ಕಿಂತ ವ್ಯವಸ್ಥೆ ಯಾವ ರೀತಿಯಾಗಿ ರೂಪುಗೊಳ್ಳಬೇಕು ಅನ್ನುವುದನ್ನೇ ತಮ್ಮ ಸಿದ್ಧಾಂತದಲ್ಲಿ ಬರೆದಿದ್ದಾರೆ. ಅಂತಂದ್ರೆ ಅವರು ತಮ್ಮ ನ್ಯಾಯ ಸಿದ್ಧಾಂತವನ್ನ ನೀವು ನೋಡಿದ್ರೆ ಪ್ಲೇಟೋ ಅವರದು, ಅವರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂತಂದ್ರೆ ನ್ಯಾಯ ಸಮಾಜದಲ್ಲಿ ಯಾವ ಸಂದರ್ಭದಲ್ಲಿ ಉಂಟಾಗುವುದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂತಂದ್ರೆ ನ್ಯಾಯ ಏನ್ ಮಾಡಿದ್ರೆ ಉಂಟಾಗುತ್ತೆ ಅಥವಾ ಯಾವ ರೀತಿಯ ಮೌಲ್ಯಗಳು ಸಮಾಜದಲ್ಲಿ ಇದ್ರೆ ನ್ಯಾಯ ಅಂತಕ್ಕಂಥದ್ದು ಅಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಅವರು ಪ್ರೆಸ್ಕ್ರಿಪ್ಷನ್ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಡುವುದಕ್ಕಿಂತ ಹೆಚ್ಚಾಗಿ ಪ್ರೆಸ್ಕ್ರಿಪ್ಷನ್ ಕೊಡ್ತಾ ಹೋಗಿದ್ದಾರೆ. ಡಿಸ್ಕ್ರಿಪ್ಷನ್ ಅಂದ್ರೆ ಇರುವ ವ್ಯವಸ್ಥೆಯನ್ನ ವರ್ಣನೆ ಮಾಡುವುದು, ಪ್ರೆಸ್ಕ್ರಿಪ್ಷನ್ ಅಂದ್ರೆ ಇರುವ ವ್ಯವಸ್ಥೆ ಈ ರೀತಿ ಇರುವುದಕ್ಕಿಂತ ಹೀಗಿದ್ರೆ ಒಳ್ಳೆಯದು ಅಂತ ಹೇಳುವುದನ್ನೇ ನಾವು ಒಂದು ಮುನ್ಸೂಚನೆ ಅಥವಾ ಪ್ರೆಸ್ಕ್ರಿಪ್ಷನ್ ಅಂತ ಕರಿತೀವಿ. ಹಾಗಾಗಿ ಮುಂದೆ ಅವರ ಪ್ಲೇಟೋರ ಶಿಕ್ಷಣವನ್ನ ಕೂಡ ನೋಡಿದ್ರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿನೂ ಕೂಡ ರಾಜ್ಯ ನಿಯಂತ್ರಿತ ಶಿಕ್ಷಣ ಇರಬೇಕು. ಶಿಕ್ಷಣ ಈ ವರ್ಷದಿಂದ ಈ ವರ್ಷ ತನಕ ಇರಬೇಕು. ಒಬ್ಬ ತತ್ವಜ್ಞಾನಿ ಆದವನು 35 ವರ್ಷಗಳ ತನಕ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು. ಅಲ್ಲಿ ಕೂಡ ಅವರು ಒಂದು ಆದರ್ಶ ಸಮಾಜದ ನಿರ್ಮಾಣಕ್ಕೆ ಯಾವ್ಯಾವ ಮೌಲ್ಯಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮುಂದೆ ಆಳುವ ವರ್ಗ ತತ್ವಜ್ಞಾನಿಗಳಾಗಿರ್ಬೇಕು ಅಥವಾ ತತ್ವಜ್ಞಾನಿಗಳೇ ಆಳುವವರಾಗಿರ್ಬೇಕು. ಅಲ್ಲಿಯವರೆಗೆ ರಾಜ್ಯಕ್ಕೆ ಕೇಡು ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ಅತ್ಯುತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಅವರ ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನ ನೋಡ್ತೀವಿ. ಅವರ ಆಸ್ತಿ ಮತ್ತು ಪತ್ನಿಯರ ಸಂತವಾದ ಪರಿಕಲ್ಪನೆಯನ್ನ ನೋಡ್ತೀವಿ. ಎಲ್ಲದರಲ್ಲಿಯೂ ಕೂಡ ಇಡೀ ಪ್ಲೇಟೋ ತನ್ನ ಸಮಾಜವನ್ನ ನೈತಿಕತೆಯ ಮೇಲೆ ನಿಲ್ಲಿಸಿದ್ದಾರೆ. ಹಾಗಾಗಿ ಈ ದೃಷ್ಟಿಕೋನದ ಮೊದಲನೇದಾಗಿ ಅದು ಊಹಾತ್ಮಕವಾಗಿರುತ್ತೆ, ಎರಡನೇದಾಗಿ ನೈತಿಕವಾಗಿರುತ್ತೆ, ಮೂರನೇದಾಗಿ ಅದು ಆಧ್ಯಾತ್ಮಿಕತೆಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತೆ. ಆಧ್ಯಾತ್ಮಿಕತೆ ಅಂತಂದ್ರೆ ಇಲ್ಲಿ ಮೆಟಾಫಿಸಿಕಲ್ ಅಂತ ಬರ್ಕೊಂಡಿದ್ದೀನಿ. ಮೆಟಾಫಿಸಿಕಲ್ ಅಂದ್ರೆ ಕೆಲವೊಂದು ಅಂಶಗಳು ಮನುಷ್ಯನ ತರ್ಕಕ್ಕೆ ನಿಲುಕದೆ ಇರ್ತಕ್ಕಂಥ ಅಂಶಗಳು ಇರ್ತವೆ ನಿಸರ್ಗದಲ್ಲಿ. ಅಂತ ಮನುಷ್ಯನ ತರ್ಕಕ್ಕೆ ನಿಲುಕದೆ ಇರ್ತಕ್ಕಂಥ ಅಂಶಗಳ ಬಗ್ಗೆನೂ ಕೂಡ ಇದು ಸ್ಟಡಿ ಮಾಡ್ತಕ್ಕಂಥ ಒಂದು ಶಕ್ತಿ ಈ ದೃಷ್ಟಿಕೋನಕ್ಕಿರುತ್ತೆ. ಹಾಗಾಗಿ ಈ ದೃಷ್ಟಿಕೋನ ಒಟ್ಟಾರೆಯಾಗಿ ಊಹಾತ್ಮಕ, ನೈತಿಕ ಮತ್ತು ಆಧ್ಯಾತ್ಮಿಕ, ದಟ್ ಮೀನ್ಸ್ ಮೆಟಾಫಿಸಿಕಲ್ ದೃಷ್ಟಿಕೋನ ಎಂತಲೂ ಕೂಡ ಇದನ್ನ ನಾವು ಕರಿತೀವಿ. ಆಮೇಲೆ ಈ ದೃಷ್ಟಿಕೋನದ ಉಗಮವನ್ನ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ಕಾಲದಿಂದಲೂ ಗುರುತಿಸಬಹುದು. ಪ್ಲೇಟೋನನ್ನ ಅದೇ ಕಾರಣಕ್ಕಾಗಿ ನಾವು ರಾಜಕೀಯ ತತ್ವಜ್ಞಾನದ ಪಿತಾಮಹ ಅಂತ ಹೇಳಿ ನಾವು ಅವರನ್ನ ಕರೆದಿದ್ದೀವಿ. ರಾಜ್ಯಶಾಸ್ತ್ರದ ಪಿತಾಮಹ ತಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಅರಿಸ್ಟಾಟಲ್ ಆದ್ರೆ ಅವರ ಗುರು ಪ್ಲೇಟೋನನ್ನ ನಾವು ರಾಜಕೀಯ ತತ್ವಜ್ಞಾನದ ಪಿತಾಮಹ ಅಂತ ಹೇಳಿ ಕರೆದಿದ್ದೀವಿ. ಬಿಕಾಸ್ ಪ್ಲೇಟೋ ಅವರ ಪ್ರಮುಖ ಪರಿಕಲ್ಪನೆ, ಅವರ ಅಷ್ಟು ಸಿದ್ಧಾಂತಗಳನ್ನ ಅವರು ತತ್ವಜ್ಞಾನದ ಮೇಲೇನೆ ನಿಲ್ಲಿಸಿರುವುದರಿಂದ ಅವ್ರನ್ನ ನಾವು ತತ್ವಜ್ಞಾನದ ಪಿತಾಮಹ ಅಂತ ಕರೆದಿದ್ದೀವಿ. ಇನ್ನು ಸಮಕಾಲೀನಕ್ಕೆ ನಾವು ಬಂದ್ರೆ, ಇನ್ನು ಕಂಟೆಂಪ್ರರಿ ಏಜ್ ನಲ್ಲಿ ಈ ಸಿದ್ಧಾಂತದ ಅಥವಾ ಈ ದೃಷ್ಟಿಕೋನದ ಪ್ರಮುಖ ಪ್ರತಿಪಾದಕರು ಮೊದಲನೇದಾಗಿ ಲಿಯೋ ಸ್ಟ್ರಾಸ್, ಹಿಸ್ಟರಿ ಆಫ್ ಪೊಲಿಟಿಕಲ್ ಫಿಲಾಸಫಿ ಅಂತಕ್ಕಂಥದ್ದು ಇವರ ಗ್ರಂಥ. ಇನ್ನು ಜಾನ್ ರಾಲ್ಸ್, ಅ ಥಿಯರಿ ಆಫ್ ಜಸ್ಟಿಸ್ ಆಸ್ ಫೇರ್ನೆಸ್ ಅಂತಕ್ಕಂಥದ್ದು ಇವರ ಗ್ರಂಥ. ಅಂದ್ರೆ 2 ಗ್ರಂಥಗಳನ್ನ ಬರೆದಿದ್ದಾರೆ, ಅ ಥಿಯರಿ ಆಫ್ ಜಸ್ಟಿಸ್ ಅಂಡ್ ಜಸ್ಟಿಸ್ ಆಸ್ ಫೇರ್ನೆಸ್ ಅಂತಕ್ಕಂಥದ್ದು ಇವರ ಗ್ರಂಥ. ಇನ್ನು ಮುಂದೆ ಜರ್ಮಿನೋ, ಬಿಯಾಂಡ್ ಐಡಿಯಾಲಜಿ, ದ ರಿವೈವಲ್